ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ನಾನು ಶಿವಲಿಂಗಕ್ಕೆ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಅನಾಲಿಸಿಸ್ನ ಮುಂದುವರೆದ ಭಾಗವಾದಂತಹ ಚಾಪ್ಟರ್ 7ನ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ನ ಡಿಸ್ಕಷನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನ್ಯಾಚುರಲ್ ಪರ್ಸ್ಪೆಕ್ಟಿವ್ ಇಂದ ಬಂದಾಗ ಅಥವಾ ಏನೇನು ರಿಸೋರ್ಸಸ್ ಇದೆ ಕರ್ನಾಟಕ ಪರ್ಸ್ಪೆಕ್ಟಿವ್ ಇಂದ ಬಂದಾಗ ಆ್ಯಂಡ್ ಎನ್ವೈರನ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ಬಂದಾಗ ಆರ್ಥಿಕ ಸಮೀಕ್ಷೆಯಲ್ಲಿ ಅಥವಾ ಎಕನಾಮಿಕ್ ಸರ್ವೆನಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡಿದೆ, ಯಾವ್ಯಾವ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ ಅಥವಾ ನಮ್ಮ ಸ್ಟಡೀಸ್ ದೃಷ್ಟಿಯಿಂದ ಅಥವಾ ನಮ್ಮ ನಾಲೆಡ್ಜ್ ಪರ್ಸ್ಪೆಕ್ಟಿವ್ ಇಂದ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಮಗೆ ಈ ವಿಡಿಯೋದಲ್ಲಿ ಕಂಡು ಬರುವಂಥದ್ದು ಅಥವಾ ನೋಡುವಂಥದ್ದು ನಾವು ಮೊದಲಿಗೆ ಕರ್ನಾಟಕ ರಾಜ್ಯದ ಭೌಗೋಳಿಕ ಪ್ರದೇಶ 1,91,791.1 ಚದುರ ಕಿಲೋಮೀಟರ್ ಅಷ್ಟು ಭೌಗೋಳಿಕವಾದಂಥ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳುತ್ತೆ. ಸೊ 1,91,791 ಚದುರ ಕಿಲೋಮೀಟರ್ ಹೊಂದಿದೆ ಏನು ಕರ್ನಾಟಕ ಭೌಗೋಳಿಕ ಪ್ರದೇಶ. ಅದು ಎಷ್ಟು ದೇಶದಲ್ಲಿ ಬಂದಾಗ ಅದು 5.83%, ಅಂದರೆ 5.83%ನಷ್ಟು ಪ್ರತಿಶತ ಭೌಗೋಳಿಕವಾದಂಥ ಒಂದು ಪ್ರದೇಶವನ್ನು ಕರ್ನಾಟಕ ಹೊಂದಿದೆ. ರಾಜ್ಯವಾರು ಬಂದಾಗ 6ನೇ ಸ್ಥಾನ ಅಂತ ನೋಡುವಂಥದ್ದು. ರಾಜ್ಯಗಳಲ್ಲಿ ರಾಜ್ಯ ಪ್ರದೇಶ ರಾಜಸ್ಥಾನ್ ಬಂದು ಹೈಯೆಸ್ಟ್ ಲ್ಯಾಂಡ್ ವೈಸ್ ಬಂದಾಗ, ಅಂದರೆ ಚದರ ಕಿಲೋಮೀಟರ್ ಅಥವಾ ಭೌಗೋಳಿಕ ಪ್ರದೇಶ ಪರ್ಸ್ಪೆಕ್ಟಿವ್ ಇಂದ ಬಂದಾಗ ರಾಜಸ್ಥಾನ ಇಸ್ ಫಸ್ಟ್ ಬರುತ್ತೆ. ಕರ್ನಾಟಕ ಸ್ಟೇಟ್ ಬಂದು 6th ಬರುತ್ತೆ. ಸೊ ದೇಶದಲ್ಲಿ ಎಷ್ಟನೇ ಭಾಗ ಇದೆ ಅಂದಾಗ ದೇಶದ 5.83% ಅಂದರೆ ಪ್ರತಿಶತದಷ್ಟು ಭೌಗೋಳಿಕ ಪ್ರದೇಶವನ್ನು ಕರ್ನಾಟಕ ರಾಜ್ಯ ಹೊಂದಿದೆ. ಇನ್ನು ಭಾರತದ ಅರಣ್ಯ ಸಮೀಕ್ಷೆಯ ಪ್ರಕಾರ ನಾವಿದು, ಯಾಕಂದರೆ ಮೇಯ್ನ್ ಆಗಿ ನಮ್ಮ ಈ ಚಾಪ್ಟರ್ ಬಂದು ನೈಸರ್ಗಿಕ ಸಂಪನ್ಮೂಲಗಳು ಅಂದಾಗ ಅದು ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಾಡಿನ ವ್ಯವಸ್ಥೆ, ಅರಣ್ಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಎಲ್ಲ ದೃಷ್ಟಿಯಿಂದ ಸಂಪನ್ಮೂಲ ದೃಷ್ಟಿಯಿಂದ ಹೇಗೆಲ್ಲ ಇದೆ ಅನ್ನೋದನ್ನು ಈ ಚಾಪ್ಟರ್ ತಿಳ್ಕೊಳ್ತಾ ಹೋಗೋಣ. ಇನ್ನು ಭಾರತದ ಅರಣ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಒಟ್ಟು ಚದರ ಕರ್ನಾಟಕದ ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಪ್ರದೇಶ ಅರಣ್ಯ ಭೂಮಿ ಇದೆ ಅಂತ ನೋಡೋದಾದ್ರೆ 40,649.30 ಚದರ ಕಿಲೋಮೀಟರ್ ಪ್ರದೇಶದಷ್ಟು ಅರಣ್ಯವನ್ನು ಕರ್ನಾಟಕ ರಾಜ್ಯ ಹೊಂದಿದೆ. ಒಟ್ಟಾರೆ ಭೌಗೋಳಿಕ ಪ್ರದೇಶವನ್ನು ನೋಡೋದಾದ್ರೆ 20.19 ಅಂದರೆ ರಫ್ಲಿ ನೋಡೋದಾದ್ರೆ 20%, ಅಂದರೆ ಓವರಾಲ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪ್ರದೇಶದ ವಿಸ್ತೀರ್ಣದಲ್ಲಿ 20% ಅಷ್ಟು ಅರಣ್ಯ ಭೂಮಿಯನ್ನು ಹೊಂದಿದ್ದೀವಿ. ಅಂದರೆ ಅದು ನಂಬರ್ಸ್ ವೈಸ್ ಬಂದಾಗ 40,649.30 ಚದುರ ಕಿಲೋಮೀಟರ್ ಪ್ರದೇಶದಷ್ಟು ಅರಣ್ಯ ಪ್ರದೇಶವನ್ನು ಕರ್ನಾಟಕ ಹೊಂದಿದೆ. ಅದ್ರ ಜೊತೆಗೆ ವಿಸ್ತೀರ್ಣದಲ್ಲಿ ನೀವು ನಂಬರ್ ವೈಸ್ ತಗೊಳ್ಳೋದಾದ್ರೆ, ಅಂದರೆ ಪರ್ಸೆಂಟೇಜ್ ತಗೊಳ್ಳೋದಾದ್ರೆ 20.19% ಅಷ್ಟು ಪ್ರದೇಶ ಕರ್ನಾಟಕ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದಲ್ಲದೆ ನೈಸರ್ಗಿಕ ಸಂಪನ್ಮೂಲದ ಒಂದು ಪ್ರಮುಖ ಘಟ್ಟ ಅಂತ ಹೇಳೋದಂತ ಪಶ್ಚಿಮ ಘಟ್ಟಗಳು. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇದು ವಿಶ್ವದ 36 ಜೈವ ವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಮತ್ತು ಭಾರತದ 4 ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ. 4 ಮುಖ್ಯವಾಗಿ ವರ್ಲ್ಡಲ್ಲಿ 36 ಹಾಟ್ಸ್ಪಾಟ್ ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದೆ. ಅದ್ರ ಜೊತೆಗೆ ಭಾರತದ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಒಂದು ಅಂತ ಕರಿತೀವಿ. ಸೊ ಕರ್ನಾಟಕದ ಈ ಏನಾಗಿದೆ ವರ್ಗೀಕರಣದ ಪ್ರಕಾರ, ಅಂದರೆ ಕರ್ನಾಟಕದ ಕಾಡುಗಳನ್ನು ಒಟ್ಟಾರೆ 8 ಅರಣ್ಯ ಪ್ರಕಾರದ ಗುಂಪುಗಳಿಗೆ ವಿಂಗಡಿಸಲಾಗಿದೆ. ಇನ್ನು ಈ ಮ್ಯಾಪಲ್ಲಿ ನೀವು ನೋಡ್ತಾ ಬಂದಾಗ ವರ್ಗೀಕೃತ ಆಧಾರದ ಮೇಲೆ ಕರ್ನಾಟಕದಲ್ಲಿನ ದಾಖಲಿತ ಅರಣ್ಯ ಪ್ರದೇಶಗಳ ವಿವರವನ್ನು ನೀವು ಈ ಒಂದು ಡಯಾಗ್ರಾಮಲ್ಲಿ ನೋಡ್ಬೋದು, ಅಂದರೆ ಈ ಚಾರ್ಟಲ್ಲಿ. ಸೊ ಯಾವ್ಯಾವ ಏನೇನಿದೆ ಅಂತ ನೋಡ್ತಾ ಇರ್ಬೋದು. ಫಸ್ಟ್ ಲೀಗಲ್ ಸ್ಟೇಟಸ್ ಇದೆ ಆ್ಯಂಡ್ ಏರಿಯಾ ಇದೆ ಆ್ಯಂಡ್ ಪರ್ಸೆಂಟೇಜ್ ವೈಸ್. ಇದು ನಿಮಗೆ ಜ್ಞಾಪನ ಇರಬೇಕು, ಯಾಕೆಂದರೆ ಅವರು ಕೆಲವು ಆಪ್ಷನ್ಸ್ ಕೊಟ್ಬಿಟ್ಟು ಗ್ರಾಫಿಕಲ್ ಅಂದರೆ ಪರ್ಸೆಂಟೇಜ್ ವೈಸು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ಅಂದರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಬರೀತಾ ಬನ್ನಿ ಅಂತ ಕೇಳ್ಬೋದು, ಅಥವಾ ಏರಿಯಾ ವೈಸು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆದರೂ ಕೇಳ್ಬೋದು. ಸೊ ಅವಾಗ ನೀವು ತುಂಬಾ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿದೆ. ಫಸ್ಟ್ ಒಂದು ರಿಸರ್ವ್ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಕಾಯ್ದಿರಿಸಲ್ಪಟ್ಟ ಅರಣ್ಯ ಅಂತ ಕರಿತೀವಿ. ನಿಮಗೆ ಏರಿಯಾ ವೈಸ್ ಬಂದಾಗ 30,824.83 ಚದರ ಕಿಲೋಮೀಟರ್, ಅಥವಾ ಪರ್ಸೆಂಟೇಜ್ ಬಂದಾಗ 16%, ಅಂದರೆ ನಂಬರ್ 1 ಅಂತ ಇದು 1 ಬರುತ್ತೆ. ಅಂದರೆ ವಿಸ್ತೀರ್ಣದಲ್ಲೂ ಕೂಡ ನಂಬರ್ 1 ಅಥವಾ ಜಿಯೋಗ್ರಾಫಿಕಲ್ ಪರ್ಸ್ಪೆಕ್ಟಿವ್ ಇಂದ 1. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ರಕ್ಷಿತ ಅರಣ್ಯ ಅಂತ. ಇದು 1999 ಚದರ ಕಿಲೋಮೀಟರ್ ಅನ್ನು ಹೊಂದಿರುತ್ತೆ. ಪರ್ಸೆಂಟೇಜ್ ಬಂದಾಗ 1% ಅಂತ ಕರಿತೀವಿ. ಅದೇ ಜೊತೆ ನಿಮಗೆ ನೋಟಿಫೈಡ್ ಬಂದಾಗ ನಿಮ್ಗೆ ಇಲ್ಲಿ ನೋಟಿಫೈಡ್ ಇದೆ. ಅಂಡ್ ಅನ್ಕ್ಲಾಸ್ಡ್ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ಅವರ್ಗೀಕೃತ ಅರಣ್ಯ ಅಂತ ಕೂಡ ಇದು ಕೂಡ 1.21 ಇದೆ. ಅದ್ರ ಬಿಟ್ಟು ನೆಕ್ಸ್ಟ್ ವಿಲೇಜ್ ಫಾರೆಸ್ಟ್ ಅಂತ ಕರಿತೀವಿ, ಅದು ಗ್ರಾಮೀಣ ಅರಣ್ಯ ಅಂತ. ಏರಿಯಾ ವೈಸ್ ಬಂದಾಗ 8 to 7.95 ಅಥವಾ 0.5 ಅಲ್ಲಿದೆ. ಸೊ ಅಥವಾ ಪ್ರೈವೇಟ್
ಖಾಸಗಿ ಅರಣ್ಯ ಅಂತ ಕರಿಬೋದು, ಅದು ಪ್ರೈವೇಟ್ ಫಾರೆಸ್ಟ್. ಇದು ಕೂಡ ನಿಮಗೆ 0.03% ಅಷ್ಟು ವಿಸ್ತೀರ್ಣವನ್ನು ಕರ್ನಾಟಕದಲ್ಲಿ ಹೊಂದಿದೆ. ಸೊ ಫಸ್ಟ್ ಮೊದಲಿಗೆ ಬರುವಂಥದ್ದು ರಿಸರ್ವ್ ಫಾರೆಸ್ಟು, ದೆನ್ ಪ್ರೊಟೆಕ್ಟೆಡ್ ಏರಿಯಾಸ್, ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ವಿಲೇಜ್ ಫಾರೆಸ್ಟ್, ಅದಾದ್ಮೇಲೆ ಪ್ರೈವೇಟ್ ಫಾರೆಸ್ಟ್. ಇವು 4 ಮುಖ್ಯವಾಗಿ ನಮ್ಗೆ ಜ್ಞಾಪನ ಇಟ್ಕೋಬೇಕಾಗಿರೋದು. ಇದರಲ್ಲಿ ನೋಟಿಫೈಡ್ ಅಂಡ್ ಅನ್ಕ್ಲಾಸ್ಡ್ ಫಾರೆಸ್ಟ್ ಅದ್ರ ಬಗ್ಗೆ ಕೇಳಲ್ಲ, ಅದ್ರ ಬಗ್ಗೆ ನಾವು ಅಷ್ಟೇ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ಓವರಾಲ್ ನಾವು ಜಾಸ್ತಿ ತಲೆ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅನ್ನೋದು ರಿಸರ್ವ್ ಫಾರೆಸ್ಟು ಅಥವಾ ಕಾಯ್ದಿರಿಸಲ್ಪಟ್ಟ ಅರಣ್ಯ ಅಂತ ಕರಿತೀವಿ, ಪ್ರೊಟೆಕ್ಟೆಡ್ ಫಾರೆಸ್ಟ್ ರಕ್ಷಿತ ಅರಣ್ಯ, ವಿಲೇಜ್ ಫಾರೆಸ್ಟ್ ಅಂದರೆ ಅದು ನಮಗೆ ಗ್ರಾಮೀಣ ಅರಣ್ಯ, ದೆನ್ ಪ್ರೈವೇಟ್ ಫಾರೆಸ್ಟ್ ಖಾಸಗಿ ಅರಣ್ಯ. ಈ ಆರ್ಡರಲ್ಲಿ ಇರುತ್ತೆ. ಆ್ಯಂಡ್ ಅಸೆಂಡಿಂಗ್ ಡಿಸೆಂಡಿಂಗ್ ಎರಡೂ ಕೇಳಿದ್ರು ಕೂಡ ಬರೆಯೋದಕ್ಕೆ ಜ್ಞಾಪನದಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಆ್ಯಂಡ್ ಈ ಚಾರ್ಟ್ನಲ್ಲಿ ನೀವು ಭಾರತೀಯ ಅರಣ್ಯ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಅರಣ್ಯ ಹೊದಿಕೆಯ ಬದಲಾವಣೆ ಮ್ಯಾಟ್ರಿಕ್ಸನ್ನು ನೀವು ನೋಡ್ತಾ ಇರ್ಬೋದು. ಏನೇನು ಅಪ್ಡೇಟ್ ಆಗಿದೆ ಅಂದರೆ ಲೈಕ್ ಅಂದರೆ ವೆರಿ ಡೆನ್ಸ್ ಫಾರೆಸ್ಟು ಎಷ್ಟು ಮಟ್ಟಿಗೆ ವಿಸ್ತೀರ್ಣವನ್ನು ಹೊಂದಿದೆ ಅಂದರೆ ಏನು ಚೇಂಜಸ್ ಆಗಿದೆ, ಸೊ ಲೈಕ್ ಚೇಂಜಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇದೆ. ದೆನ್ ಮಾಡರೇಟ್ ಡೆನ್ಸ್ ಫಾರೆಸ್ಟ್, ಓಪನ್ ಫಾರೆಸ್ಟ್, ಸ್ಕ್ರಬ್ ಆ್ಯಂಡ್ ನಾನ್ ಫಾರೆಸ್ಟ್ ಏರಿಯಾಸ್ ಅಂದರೆ ಟೋಟಲ್ ಏನಿದೆ ಅದು ನೆಟ್ ಚೇಂಜ್ ಏನಾಗಿದೆ ಅಂತ ಈ ರೀತಿ ನಿಮಗೆ ಹೇಳ್ತಾ ಬಂದಿದೆ. ಸೊ ಇದ್ರ ಜೊತೆಗೆ ನೀವು ಹಾಗೇನೆ ಅರಣ್ಯ ಹೊದಿಕೆಯ ವಿವಿಧ ವರ್ಗೀಕರಣಕ್ಕೆ ಬಂದಾಗ ತೋಯ್ದ ಹಸಿರು ಅರಣ್ಯಗಳು ಅಂತ ಏನು ಕರಿತೀವಿ ನಮಗೆ ಅದು ಯೂಶಲಿ 4.19% ಇದೆ, ಅಂದರೆ ಅದು ಹೈಯೆಸ್ಟ್ ನಮ್ಮಲ್ಲಿ ಶೇಕಡವಾರು ಬಂದಾಗ. ದೆನ್ ಅರೆ ಹಸಿರು ಅಂತ ಕರಿತೀವಿ ಅಥವಾ ಅರೆ ಹಸಿರು ಅರಣ್ಯ ಅಂತ, ಸೊ ಅದು ನಿಮ್ಗೆ ಯೂಶಲಿ 4% ಇದೆ. ದೆನ್ ತೇವ ಅವಧಿಯ ಅರಣ್ಯಗಳು ಅಂತ ಕರಿತೀವಿ, ಅದು ನಿಮಗೆ 3.56% ಇದೆ. ಆ್ಯಂಡ್ ನೆಡುತೋಪುಗಳು ಅಂತ ಕರಿತೀವಿ ಅಥವಾ ನೆಡುತೋಪುಗಳು ಇವು ಬಂದು ಅಥವಾ ನಿಮಗೆ 3.26% ಅಷ್ಟಿದೆ. ದೆನ್ ಒಣ ಎಲೆಯುದುರುವ ಅರಣ್ಯ ಅಂತ ಕರಿತೀವಿ, 3.66% ಇದೆ. ಮುಳ್ಳು ಪೊದೆಗಳ ಅರಣ್ಯಗಳು ಅಂತ ಇರುತ್ತೆ, ಅದು 3.9% ಇದೆ. ಇದು ಕೂಡ ನಿಮಗೆ ಎಕನಾಮಿಕ್ ಸರ್ವೆನಲ್ಲಿ ಮೆನ್ಷನ್ ಮಾಡಿದೆ. ಇದ್ರ ಕಡೆ ಸ್ವಲ್ಪ ಗಮನ ವಹಿಸಿ ಪರ್ಸೆಂಟೇಜ್ ಏನೇನಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಕೋತಾ ಬರಬೇಕು. ಅದ್ರ ಜೊತೆಗೆ ದಕ್ಷಿಣ ರಾಜ್ಯಗಳೊಂದಿಗೆ ಹೋಲಿಕೆ ಅಂತ ನಿಮಗೆ ಅದೇ ನಮ್ಮ ಎಕನಾಮಿಕ್ ಸರ್ವೆನಲ್ಲೇ ಕೊಟ್ಟಿದ್ದಾನೆ. ಅಂದರೆ ದಕ್ಷಿಣ ರಾಜ್ಯಗಳು ವಹಿಸಿ ಬಂದಾಗ ಎಷ್ಟೆಷ್ಟು ಮಟ್ಟಿಗೆ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಭೂಮಿಯನ್ನು ಅಥವಾ ಈ ಪ್ರದೇಶವನ್ನು ಹೊಂದಿದೆ, ಅಂದರೆ ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದ್ದು. ಇದು ಕೂಡ ನಿಮಗೆ ಆಪ್ಷನ್ಗಳು ಕೊಟ್ಟು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಕೇಳ್ಬೋದು, ಅದಕ್ಕೂ ಕೂಡ ನೀವು ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಜಿಯೋಗ್ರಾಫಿಕಲ್ ಏರಿಯಾ ಆ್ಯಂಡ್ ಟೋಟಲ್ ಫಾರೆಸ್ಟ್ ಏರಿಯಾ ಆ್ಯಂಡ್ ನಿಮ್ಗೆ ಎಷ್ಟು ಅಂತ, ಅಂದರೆ ಟೋಟಲ್ ಓವರಾಲ್ ಅವರು ಎಷ್ಟು ಜಿಯೋಗ್ರಾಫಿಕಲ್ ಏರಿಯಾಗಳಿದೆ ಅಂದರೆ ಎಷ್ಟು ಪ್ರದೇಶವನ್ನು ಹೊಂದಿದ್ದಾರೆ. ಕೇರಳ ಬಂದಾಗ ಕೇವಲ 38,852 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅದರಲ್ಲಿ ಟೋಟಲ್ 21,253 ಅಂದರೆ ಬರೋಬ್ಬರಿ 50%, ಅದರಲ್ಲಿರುವಂತಹ ರಾಜ್ಯದ 50%ಗಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಕೇರಳ ಹೊಂದಿದೆ. ಸೌತಲ್ಲೇ ಕೇರಳ ಹೈಯೆಸ್ಟ್ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ. ದೆನ್ ತಮಿಳುನಾಡು 1,30,060 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅದು ಬಿಟ್ಟು ಅರಣ್ಯ ಬಂದಾಗ 26,419 ಚದರ ಕಿಲೋಮೀಟರ್ ಪ್ರದೇಶವನ್ನು ಅರಣ್ಯ ಭೂಮಿಯಾಗಿ ಹೊಂದಿದೆ. ಅಂದರೆ ಭೂಮಿ ಲೈಕ್ ಅದು ಪರ್ಸೆಂಟೇಜ್ ಬಂದಾಗ 20% ಇದೆ, 20.31% ಅಷ್ಟು ಭೂಮಿಯನ್ನು ತಮಿಳುನಾಡು ಅರಣ್ಯ ಪ್ರದೇಶವಾಗಿ ಹೊಂದಿದೆ. ದೆನ್ ಥರ್ಡ್ ಬಂದರೆ ನಮ್ಮ ಕರ್ನಾಟಕ ನಮಗೆ ಒಟ್ಟಾರೆ 1,91,791 ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ. ಒಟ್ಟಾರೆ 38,756.99% ಅಷ್ಟು ಫಾರೆಸ್ಟ್ ಏರಿಯಾ ವಿಸ್ತೀರ್ಣದಲ್ಲಿ ಬಂದಿದೆ. ಬಟ್ ಪರ್ಸೆಂಟೇಜ್ ಬಂದಾಗ 20.21% ಅಷ್ಟು ಬಂದಿದೆ. ದೆನ್ ನೆಕ್ಸ್ಟ್ ಬರುವಂಥದ್ದು ಆಂಧ್ರ ಪ್ರದೇಶ 4ನೇದಾಗಿ. ದೆನ್ ಆಂಧ್ರ ಪ್ರದೇಶಕ್ಕಿಂತ ತೆಲಂಗಾಣ 18.93 ಇದೆ. ಬಟ್ ಎರಡು 18 ಇದೆ. ಬಟ್ 18 ಸೆಕ್ಷನ್ ಲೈಕ್ ಪಾಯಿಂಟ್ ವೈಸ್ ನೋಡೋಕೆ ಹೋದಾಗ ತೆಲಂಗಾಣ ಆಸ್ ದ 18.93 4th ಪ್ಲೇಸ್. ದೆನ್ ಆಂಧ್ರ ಪ್ರದೇಶ್ 5th ಪ್ಲೇಸ್. ದೆನ್ ಮಹಾರಾಷ್ಟ್ರ ಲಾಸ್ಟಲ್ಲಿ ಬಂದು ನಮಗೆ 6th ಇರುತ್ತೆ. ಫಸ್ಟ್ ಬಂದು ಕೇರಳ, ದೆನ್ ತಮಿಳ್ನಾಡು, ದೆನ್ ಕರ್ನಾಟಕ, ಆಮೇಲೆ ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಮಹಾರಾಷ್ಟ್ರ. ಇದು ಒಟ್ಟಾರೆ ಎಷ್ಟು ಪರ್ಸೆಂಟೇಜ್ ಬಂದಾಗ. ಸೊ ಕೇರಳ 54% ಇದೆ, 20% ಇದೆ, ತಮಿಳ್ನಾಡು, ಕರ್ನಾಟಕ 20.21% ಇದೆ, ದೆನ್ ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ. ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಅಂದರೆ ಯಾವ್ಯಾವ ರಾಜ್ಯ ಇಷ್ಟಿಷ್ಟು ಪರ್ಸೆಂಟೇಜ್ ಅಷ್ಟು ಅರಣ್ಯ ಭೂಮಿಯನ್ನು ಹೊಂದಿದೆ ಅಂತ ಈ ನಿಮಗೆ ಮ್ಯಾಪನ್ನು ನೋಡ್ಬೋದು. ಅಂದರೆ ಈ ಮ್ಯಾಪನ್ನು ನಿಮಗೆ ವಿವರವಾಗಿ ತಿಳ್ಕೊಬೋದು, ಅದನ್ನು ಅರಿಸಿ ನೋಡ್ಕೋಬೇಕಾಗತ್ತೆ. ದೆನ್ ಅರಣ್ಯ ಸಂಪತ್ತು ಬಂದಾಗ ಅಥವಾ ಈ ನೈಸರ್ಗಿಕ ಸಂಪನ್ಮೂಲ ಅಂತ ಏನು ಕರಿತೀವಿ ಇಲ್ಲಿ ಬಂದಾಗ ಒಟ್ಟಾರೆ ರಾಜ್ಯವು 5 ರಾಷ್ಟ್ರೀಯ ಉದ್ಯಾನವನಗಳನ್ನ ಹೊಂದಿದೆ. ಸೊ ಅವು ಯಾವ್ಯಾವು ಅಂತ ನಿಮಗೆಲ್ಲರೂ ಕೂಡ ಜ್ಞಾಪನ ಇಟ್ಕೊಂಡಿರಬೇಕಾಗತ್ತೆ. ಮತ್ತು ಅದಕ್ಕೆ ಇನ್ನೂ ಕೆಲವು ಬೇರೆ ಹೆಸರುಗಳಿರುತ್ತೆ. ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನಾಲಯ ಅಂತ ಹೊಂದಿದ್ರೆ ಅದಕ್ಕೆ ಬೇರೆ ಹೆಸರು ಬೇರೆನೇ ಇರುತ್ತೆ. ಅಂದರೆ ನಾಗರಹೊಳೆ ಅಥವಾ ಹಂಶಿ ಅಲ್ಲಿ ಕರೆಯುವಂಥ ಹೆಸರು ಬೇರೆ ಇರುತ್ತೆ. ಬಟ್ ಇನ್ನೊಂದ್ಸಲ ಅದಕ್ಕೆ ಅಫಿಷಿಯಲ್ ಹೆಸರು ಕೂಡ ಬೇರೆ ಇರುತ್ತೆ. ಅದಕ್ಕೆ ಯಾವ್ದಾದ್ರು ಏನಂತ ಜ್ಞಾಪನ ಇಟ್ಕೊಂಡಿರಬೇಕು. ಕರ್ನಾಟಕ ರಾಜ್ಯ ಒಟ್ಟಾರೆ 5 ರಾಷ್ಟ್ರೀಯ ಉದ್ಯಾನಗಳು ಅಂದರೆ ನ್ಯಾಷನಲ್ ಪಾರ್ಕ್ಸು, ಅದ್ರ ಜೊತೆಗೆ 36 ಅಭಯಾರಣ್ಯಗಳು,
5 ಹುಲಿ ಸಂರಕ್ಷಿತ ಪ್ರದೇಶಗಳು, 1 ಸಮುದಾಯ ಮೀಸಲು ಪ್ರದೇಶವನ್ನು ಹೊಂದಿದೆ. ಒಟ್ಟಾರೆಯಾಗಿ ನೈಸರ್ಗಿಕವಾಗಿ ಬಂದಾಗ, ನೈಸರ್ಗಿಕ ಪ್ರದೇಶವಾರು ಬಂದಾಗ ಅತಿ ಹೆಚ್ಚು ಈ ರೀತಿಯಾದಂಥ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಹೊಂದಿರುವ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಿದೆ. ಸೊ ಇದ್ರ ಜೊತೆಗೆ ನೀವು ನೋಡ್ತಾ ಬಂದಾಗ ಸಂರಕ್ಷಣಾ ಮೀಸಲು ಪ್ರದೇಶಗಳು, ನಿಮ್ಗೆ ಎಕನಾಮಿಕ್ ಸರ್ವೆ ಓಪನ್ ಮಾಡ್ತಾ ಹೋದ್ರೆ ನಿಮ್ಗೆ ಅಲ್ಲೇ ತೋರಿಸ್ತಾ ಹೋಗುತ್ತೆ. ಸೊ ಯಾವ್ಯಾವ ಮೀಸಲು ಪ್ರದೇಶಗಳಿದೆ ಅಥವಾ ಸಮುದಾಯ ಪ್ರದೇಶಗಳು ಅಂತಿದೆ, ಅದು ನಿಮಗೆ ಡಿಸ್ಟಿಕ್ ವೈಸ್ನಲ್ಲೇ ಕೊಡ್ತಾ ಬಂದಿದ್ದಾನೆ. ಅಂದರೆ ಹಾವೇರಿಯಿಂದ ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಇದೆ. ದೆನ್ ಗದಗದಿಂದ ಶಿರಹಟ್ಟಿ ಅಂಡ್ ಮಾಗಡಿ ಕೆರೆ ಸಂರಕ್ಷಣಾ ಪ್ರದೇಶ ಅಂತ ಇದೆ. ಈ ಮಾಗಡಿ ಕೆರೆ ಈಗ ತಾನೇ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇತ್ತೀಚೆಗೆ ರಾಮ್ಸಾರ್ ಸೈಟ್ ಆಗಿ ಇದನ್ನು ರೆಕಗ್ನೈಸ್ ಮಾಡಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಮಾಗಡಿ ಕೆರೆ ಯಾವ ಇದರಲ್ಲಿ ಬರುತ್ತೆ ಅಂದರೆ ಗದಗ ಡಿಸ್ಟಿಕ್ನಲ್ಲಿ ಬರುತ್ತೆ. ದೆನ್ ತುಮಕೂರು ಜಿಲ್ಲೆಯ ಮೈದನಹಳ್ಳಿಯ ಕೃಷ್ಣಮುಗ ಸಂರಕ್ಷಣಾ ಮೀಸಲು ಪ್ರದೇಶ ಅಥವಾ ತಿಮ್ಲಾಪುರ ಸಂರಕ್ಷಣಾ ಪ್ರದೇಶ ಯಾವ ಡಿಸ್ಟಿಕ್ನಲ್ಲಿ ಕಂಡು ಬರುತ್ತೆ ಅನ್ನೋದು ತುಮಕೂರು ಡಿಸ್ಟಿಕ್ನಲ್ಲಿ. ದೆನ್ ಚಿಕ್ಕಮಗಳೂರು ಬಂದಾಗ ಕಡೂರು ತಾಲೂಕಿನ ಹುಲ್ಲುಗಾವಲು ಇರುವಂತಹ ಅದೊಂದಾಗಿರ್ಬೋದು, ಅಥವಾ ಬಸೂರು ಅಮೃತ್ ಮಹಲ್ ಕಾವಲ್ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ನೀವು ಅದು ನೋಡ್ತಾ ಬರ್ಬೋದು. ದೆನ್ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಮತ್ತು ಹುಲಿಯಾಳದ ಹಾರ್ನ್ಬಿಲ್ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ, ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಇನ್ನೊಂದು ಶಿರ್ಸಿನಲ್ಲಿರುವಂತಹ ಬೇಡ್ತಿ ಸಂರಕ್ಷಣಾ ಮೀಸಲು ಪ್ರದೇಶ, ಅಥವಾ ಶಾಲ್ಮಲ ರೆಪ್ರೇರಿಯನ್ ಎಕೋಸಿಸ್ಟಮ್ ಸಂರಕ್ಷಣಾ ಪ್ರದೇಶ. ಮುಂಡಿಗೆ ಕೆರೆ ಎಲ್ಲಿ ಬರುತ್ತೆ ಅಂತ ಅಂದಾಗ ನಿಮ್ಗೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರದೇಶ, ಅಲ್ಲಿ ನೆಕ್ಸ್ಟ್ ಮಂಡ್ಯ ಜಿಲ್ಲೆಗೆ ಬಂದಾಗ ಮೈಲಾಪುರ ದುಂಬಿ ತಿನ್ನುವ ಹಕ್ಕಿ ಸಂರಕ್ಷಣಾ ಪ್ರದೇಶ ಯಾವ ಡಿಸ್ಟ್ರಿಕ್ಟ್ನಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಅದು ಮಂಡ್ಯ. ಅಂಡ್ ದೆನ್ ವಿಜಯನಗರಕ್ಕೆ ಬಂದಾಗ ತುಂಗಭದ್ರಾ ನೀರು ನಾಯಿ ಸಂರಕ್ಷಣಾ ಮೀಸಲು ಪ್ರದೇಶ. ದೆನ್ ಬಳ್ಳಾರಿ ಜಿಲ್ಲೆಯ ಅಂಕ ಸಮುದ್ರ ಇರ್ಬೋದು ಅಥವಾ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ, ಇದು ಕೂಡ ನಿಮಗೆ ಜ್ಞಾಪನ ಇರಬೇಕಾಗುತ್ತೆ. ಇದು ಕೂಡ ಅಂಕ ಸಮುದ್ರ ಇತ್ತೀಚೆಗೆ ರಾಮ್ಸರ್ ಸೈಟ್ ಆಗಿ ಇದು ಕೂಡ ರೆಕಗ್ನೈಸ್ ಮಾಡಲಾಗಿದೆ. ದೆನ್ ಬೆಂಗಳೂರು ನಗರ ಜಿಲ್ಲೆಯ ಪುಟ್ಟೇನಹಳ್ಳಿಯ ಕೆರೆ ಪಕ್ಷಿಗಳ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಇದೆ. ಕೋಲಾರದ ಲೀಫ್ ನೋಸ್ ಬ್ಯಾಟಲ್ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ, ಮೈಸೂರಿನ ಮೇಲಾಪುರ ಬಿ ಈಟರ್ ಪಕ್ಷಿ ಸಂರಕ್ಷಣಾ ಪ್ರದೇಶ ಅಂತ. ಸೊ ಚಾಮರಾಜನಗರದ BRT ಹುಲಿ ಸಂರಕ್ಷಿತ ಪ್ರದೇಶ. ದೆನ್ ಅದೇ ಚಾಮರಾಜ ಜಿಲ್ಲೆಯ ಉಮ್ಮತ್ತೂರು ಮತ್ತು ಬಾಳಗಿ ಬ್ಲ್ಯಾಕ್ ಬಕ್ ಸಂರಕ್ಷಣಾ ಮೀಸಲು ಪ್ರದೇಶ. ಕರ್ನಾಟಕದ ಬ್ಲ್ಯಾಕ್ ಬಕ್ ಸಂರಕ್ಷಣಾ ಮೀಸಲು ಪ್ರದೇಶ ಎಲ್ಲಿದೆ ಅಂದಾಗ ನಿಮಗೆ ಉಮ್ಮತ್ತೂರು ಮತ್ತು ಬಾಳಗಿ ಅಂತ ಜ್ಞಾಪನ ಬರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಚಿಕ್ಕ ಸಂಗಮ ಪಕ್ಷಿ ಸಂರಕ್ಷಿತ ಪ್ರದೇಶ ಅಂತ ನೋಡ್ತಾ ಇರ್ಬೋದು. ದೆನ್ ಸಮುದಾಯ ಮೀಸಲು ಪ್ರದೇಶ ಬಂದಾಗ ಮೈಸೂರು ವನ್ಯಜೀವಿ ಇದೆ ಅಂತ, ಯೂಶಲಿ ಒಂದೇ ಕರ್ನಾಟಕದಲ್ಲಿ ಸಮುದಾಯ ಮೀಸಲು ಪ್ರದೇಶ ಇರುವಂಥದ್ದು ಅದು ಮೈಸೂರು ವನ್ಯಜೀವಿಯಾದಂತಹ ಕೊಕ್ಕರೆಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟು, ಕೊಕ್ಕರೆಬೆಳ್ಳೂರು. ಸೊ ಕೊಕ್ಕರೆಬೆಳ್ಳೂರಿನ ಸಮುದಾಯ ಮೀಸಲು ಪ್ರದೇಶ ಇರುವಂಥದ್ದು ಒಂದೇನೆ. ದೆನ್ ಇದೇ ರೀತಿಯಲ್ಲಿ ನೋಡಿದಾಗ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ನಡೆದಂತಹ ಸಭೆಯಲ್ಲಿ ಇತ್ತೀಚೆಗೆ ಘೋಷಿಸಲಾದ ಸಂರಕ್ಷಣಾ ಮೀಸಲು ಪ್ರದೇಶಗಳು ಯಾವ್ಯಾವು ಅಂತ ಬಂದಾಗ ನಿಮಗೆ ಇದು ಇಂಪಾರ್ಟೆಂಟ್. ಅಂದ್ರೆ ಇತ್ತೀಚೆಗೆ ಘೋಷಣೆ ಆಗಿರೋದ್ರಿಂದ ನಿಮ್ಗೆ ಇದು ಜ್ಞಾಪನ ಇರಬೇಕಾಗುತ್ತೆ. ಇತ್ತೀಚೆಗೆ ಆಗಿದ್ದು ಮಂಗಳೂರು ಜಿಲ್ಲೆಯ ನೇತ್ರಾವತಿ ನಡುಗಡ್ಡೆ ಸಂರಕ್ಷಣಾ ಮೀಸಲು ಪ್ರದೇಶ. ದೆನ್ ಇನ್ನೊಂದು ಯಾವುದು ಅಂದ್ರೆ ಕೊಪ್ಪಳ ಜಿಲ್ಲೆಯ ಹಿರೇಸುಳೆಕೆರೆ ಕರಡಿ ಸಂರಕ್ಷಣಾ ಮೀಸಲು ಪ್ರದೇಶ. ದೆನ್ ಬೆಳಗಾವಿಯ ಧಾಮಣೆ ಬೈಲೂರು ಸಂರಕ್ಷಣಾ ಮೀಸಲು ಪ್ರದೇಶ. ಇವು ಇತ್ತೀಚೆಗೆ ಘೋಷಣೆ ಆಗಿರೋದು. ಸೊ ಆ ದೃಷ್ಟಿಯಿಂದ ಇವು ಕೂಡ ನೀವು ಜ್ಞಾಪಕವನ್ನ ಇಟ್ಕೋಬೇಕಾಗುತ್ತೆ. ಇನ್ನು ಕರ್ನಾಟಕದ ವನ್ಯಜೀವಿ ಸಸ್ಯ ಸಂಕುಲಕ್ಕೆ ಬಂದಾಗ 2023ನೇ ಸಾಲಿನಲ್ಲಿ ಕೈಗೊಂಡಂತಹ ಆನೆ ಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯವು 6395 ಆನೆಗಳನ್ನು ಹೊಂದಿದ್ದು ದೇಶದ ಒಟ್ಟಾರೆ 25%, ದೇಶದ 1/4 ದೇಶದ ಒಟ್ಟಾರೆ ಇರುವ ಆನೆಗಳು ಅಷ್ಟರಲ್ಲಿ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸೊ ನೀವು ಇದು ನೋಡ್ತಾ ಬಂದಾಗ ಇಂಪಾರ್ಟೆಂಟ್ ಎಷ್ಟು ಅಂತ ಜ್ಞಾಪನ ಆಗುತ್ತೆ. ಅಂದರೆ ಒಟ್ಟಾರೆ ಇರುವ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿರುವಂಥ ಒಟ್ಟಾರೆ ಆನೆಗಳ ಸಂಖ್ಯೆಯಲ್ಲಿ 25% ಅಷ್ಟು ಆನೆಗಳು ಕರ್ನಾಟಕದಲ್ಲೇನೆ ಇದೆ. ಇದ್ರ ಜೊತೆಗೆ ರಾಜ್ಯದ ಒಟ್ಟು 5 ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ 2022ನೇ ಸಾಲಿನ ಹುಲಿ ಗಣತಿ ಪ್ರಕಾರ 563 ಹುಲಿಗಳಿದ್ದು ಕರ್ನಾಟಕವು ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯವೆಂದು ಗುರುತಿಸಲ್ಪಟ್ಟಿದೆ. ಆದರೆ ಇತ್ತೀಚೆಗೆ ಮಧ್ಯಪ್ರದೇಶ ಇದನ್ನು ಓವರ್ಟೇಕ್ ಮಾಡಿದೆ. ಸೊ ಬಟ್ ಇದು 2022ನೇ ಸಾಲಿನ ಡೇಟಾ. 2023ನೇ ಸಾಲಿಗೆ ಬಂದಾಗ ಅದು ಮಧ್ಯಪ್ರದೇಶ ಇನ್ನು ಮುಂದೆ ಹೋಗಿದೆ. ಸೊ ಅದರಿಂದಾಗಿ ಅದು 1 ಇದೆ, ಕರ್ನಾಟಕ ಬಂದು 2ನೇ ಸ್ಥಾನದಲ್ಲಿದೆ. ಬಟ್ ಆನೆಗಳು ಬಂದಾಗ 1ನೇ ಸ್ಥಾನದಲ್ಲಿದೆ. ಯಾಕೆ ಹೆಚ್ಚಾಗಿ ಆನೆಗಳು ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಕಂಡು ಬರುತ್ತೆ ಅಂದಾಗ ವೆಸ್ಟರ್ನ್ ಘಾಟ್ ಆಗಿರ್ಬೋದು ಅಂಡ್ ಈಸ್ಟರ್ನ್ ಘಾಟ್ ಎರಡು ಸಂಧಿಸುವಂತಹ ಪ್ರದೇಶಗಳು ನಮಗೆ ಅದರಿಂದ ಕನ್ನಡದಲ್ಲಿ ಹೆಚ್ಚಾಗಿ ಕಂಡು ಬರೋದ್ರಿಂದಾಗಿ ಆನೆಗಳು ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಸೊ ಇದು ಕೂಡ ನಿಮಗೆ ನಂಬರ್ ಜ್ಞಾಪನ ಇರಬಿಡಬೇಕಾಗುತ್ತೆ. ಎಷ್ಟು ಆನೆಗಳಿದೆ ಒಟ್ಟಾರೆ ಕನ್ನಡದಿಂದ 6395 ಆನೆಗಳು. ಪರ್ಸೆಂಟೇಜ್ ಪ್ರಕಾರ ಬಂದಾಗ 25% ಅಷ್ಟು ಒಟ್ಟಾರೆ ಆನೆಗಳು ಕರ್ನಾಟಕದಲ್ಲಿಯೇ ಇದೆ. ಅಂಡ್ ಹುಲಿಗಳು ಬಂದಾಗ 563. ಅದನ್ನು ನೀವು 2023ನೇ ಸಾಲಿನ ಡೇಟಾ ಏನಿದೆ ಅದಕ್ಕೆ ನೀವು ಅಪ್ಡೇಟ್ ಆಗಬೇಕಾಗತ್ತೆ.
ದೆನ್ ರಾಜ್ಯ ವಲಯದ ಯೋಜನೆಗಳು ಯಾವ್ಯಾವು ಅಂತ, ರಾಜ್ಯದಲ್ಲಿ ವಿಶಿಷ್ಟವಾಗಿ ಇತ್ತೀಚೆಗೆ ಯಾವ್ಯಾವನ್ನೆಲ್ಲ ಮಾಡಿದ್ದಾರೆ ಅಂತ ಬಂದಾಗ, ಒಂದು ವಿಶೇಷ ಘಟಕ ಯೋಜನೆ ಅಂತ ನೀವು ಅದನ್ನೇ ನೀವು ಎಕನಾಮಿಕ್ ಸರ್ವೆ ಓಪನ್ ಮಾಡ್ತಾ ಹೋದಾಗ ನಿಮ್ಗೆ ಅಲ್ಲೇ ಸಿಗ್ತಾ ಹೋಗುತ್ತೆ. ವಿಶೇಷ ಘಟಕ ಯೋಜನೆ ಅಂತ ನಿಮ್ಗಿದೆ. ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಅವರ ಪರಿಶಿಷ್ಟ ಜಾತಿ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದಕ್ಕೆ, ಅದ್ರ ಜೊತೆಗೆ ಅರಣ್ಯಗಳ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಫಲಾನುಭವಿಗಳಿಗೆ LPC ಗ್ಯಾಸ್ ಸಂಪರ್ಕ ಆಗಿರ್ಬೋದು, ಜೇನು ಸಾಕಾಣಿಕೆ ಪೆಟ್ಟಿಗೆ ವಿತರಣೆ ಆಗಿರ್ಬೋದು, ಸೋಲಾರ್ ಲ್ಯಾಂಪ್ ವಿತರಣೆ ಆಗಿರ್ಬೋದು, ಇದನ್ನ ಆಯ್ಕೆಯಾದಂತಹ ಪರಿಶಿಷ್ಟ ಜಾತಿ ಫಲಾನುಭವಿಗಳ ಕುಟುಂಬಗಳಿಗೆ ನೇರವಾಗಿ ಪೂರೈಸಲಾಗುತ್ತೆ. ಸೊ ಅದ್ರ ಜೊತೆಗೆ ಈ ರೀತಿ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಯಾವುದು ಅಂದ್ರೆ ಗಿರಿಜನ ಉಪಯೋಜನೆ. ಇದು ಕೂಡ ಸೇಮ್ ಪರಿಶಿಷ್ಟ ಜಾತಿ ಜನರು ಹೇಗೆ ಜೀವನ ಮಟ್ಟವನ್ನು ಸುಧಾರಿಸೋದಲ್ಲದೆ ಅರಣ್ಯಗಳ ಮೇಲಿರೋ ಒತ್ತಡ, ಯಾಕಂದ್ರೆ ಇವರೆಲ್ಲರೂ ಅರಣ್ಯದ ಅಂಚಿನಲ್ಲೇ ಬದುಕುವಂತಹ ಜನ ಸಮುದಾಯಗಳು, ಇವರು ಅರಣ್ಯದ ಜೊತೆ ನೇರವಾಗಿ ಸಂಘರ್ಷವನ್ನ ಹೊಂದುತ್ತಾ ಬಂದಿರ್ತಾರೆ ಈ ನಡುವೆ. ಸೊ ಆ ದೃಷ್ಟಿಯಿಂದಾಗಿ ಅವರ ಜೀವನವನ್ನ ಒಂದಷ್ಟು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ಕೂಡ LPG ಗ್ಯಾಸು, ಸೋಲಾರ್ ಲ್ಯಾಂಪು, ಜೇನು ಸಾಕಾಣಿಕೆ ಬೆಟ್ಟಿಗೆ ವಿತರಣೆ, ಈ ರೀತಿಯಾಗಿ ನೇರವಾಗಿ ಅವರಿಗೆ ವಂದನೆ ಮಾಡುವಂಥದ್ದು. ಸಿರಿವಂದನ ಚನ ಅಂತ ಕರೆಯುವಂತಹ ಯೋಜನೆ ಕೂಡ, ಇದು ಕೂಡ ಕರ್ನಾಟಕ ರಾಜ್ಯ ವಲಯ ಯೋಜನೆ ಆಗಿರುತ್ತೆ. ಇದು ಶ್ರೀಗಂಧದ ನೆಡುತೋಡುಪ್ಪುಗಳ ರಕ್ಷಣೆ ಆಗಿರ್ಬೋದು, ಮತ್ತೆ ಆ ಪ್ರದೇಶಗಳು ಏನು ಶ್ರೀಗಂಧ ಬೆಳೆದಿರುವಂತಹ ಪ್ರದೇಶಗಳ ರಕ್ಷಣೆ ಮತ್ತು ನಿರ್ವಹಣೆ ಕಾರ್ಯವನ್ನ ಈ ಯೋಜನೆಯ ಪ್ರಧಾನ ಗುರಿ ಆಗಿರುತ್ತೆ. ದೆನ್ ಕ್ಷೀಣಿತ ಅರಣ್ಯಗಳ ಅಭಿವೃದ್ಧಿ ಯೋಜನೆ ಅಂತ ಕರೆಯುವಂಥದ್ದು, ಇದು ಹೊಸ ಸಸಿಗಳನ್ನ ನೆಡುವಂಥದ್ದು ಅಥವಾ ಸ್ಥಳದ ಗುಣಮಟ್ಟವನ್ನ ಗಮನದಲ್ಲಿಟ್ಟುಕೊಂಡು ಅವಶ್ಯವಿರುವಂತಹ ಮರಮುಟ್ಟುಗಳ ಜಾತಿ, ಉರುವಲು ಅಥವಾ ಮೇವು ಜಾತಿಯ ಗಿಡಗಳನ್ನ ನೆಡುವಂಥದ್ದು. ಅಂದ್ರೆ ಆ ಪ್ರದೇಶವಾರು ಆಯಾ ಭೂಮಿನಲ್ಲಿ ಯಾವ್ದಾದ್ರು ಬೆಳಿಬಹುದು, ಯಾಕೆಂದ್ರೆ ನಾವು ಎಲ್ಲಾ ಭೂಮಿನಲ್ಲಿ ಎಲ್ಲವನ್ನು ಬೆಳೆಯೋದಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದಾಗಿ ಯಾವ ಭೂಮಿನಲ್ಲಿ ಯಾವ್ದು ಬೆಳೆಯುತ್ತೆ, ಯಾವ ಭೂಮಿನಲ್ಲಿ ಯಾವ ಮರವನ್ನ ನೆಟ್ಟರೆ ಹೆಚ್ಚು ಆಗಿ ಫಲ ಕೊಡುತ್ತೆ, ಸೊ ಆ ದೃಷ್ಟಿನಲ್ಲಿ ಅದನ್ನ ಬೆಳೆಯುವಂಥದ್ದು. ದೆನ್ ಇನ್ನೊಂದು ಹಸಿರು ಆಯವ್ಯಯ ಅಂತ ಕರಿತೀವಿ, ಅಥವಾ ಎಕೋ ಬಜೆಟ್ ಅಥವಾ ಗ್ರೀನ್ ಬಜೆಟ್ ಅಂತ ಕರೀತೀವಿ. ಇನ್ನೊಂದೇನು ಗ್ರೀನ್ ಬಜೆಟ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದಂತ ಟರ್ಮಿನಾಲಜಿ. ಸೊ ನೀವು ನೆಕ್ಸ್ಟ್ ಕೇಳುವುದು ವಾಟ್ ಇಸ್ ದ ಗ್ರೀನ್ ಬಜೆಟ್ ಅಥವಾ ವಾಟ್ ಇಸ್ ದ ಎಕೋ ಬಜೆಟ್, ಅಥವಾ ಡಿಫೈನ್ ಅಂತ ಬಂದಾಗ ನೀವು 4 ಆಪ್ಷನ್ ಕೊಟ್ಟಾಗ ಏನು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದರಿಂದಾಗಿ ಇದು ಇಂಪಾರ್ಟೆಂಟ್, ನೀವು ಕೂಡ ನೋಡ್ಕೋಬೇಕಾಗತ್ತೆ. ಕಳೆದ 5 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ ಅರಣ್ಯ ಜೀವಶಾಸ್ತ್ರ ವ್ಯವಸ್ಥೆಯ ಮೇಲೆ ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಒತ್ತಡಗಳಿಂದ ಉಂಟಾದ ಪರಿಣಾಮಗಳನ್ನ ಸರಿದೂಗಿಸೋದಕ್ಕೋಸ್ಕರ ಈ ಹಸಿರು ಆಯವ್ಯಯವನ್ನ ಅನುಷ್ಠಾನಗೊಳಿಸಲಾಗಿದೆ, ಅಥವಾ ನಾವು ಗ್ರೀನ್ ಬಜೆಟ್ ಅಂತೀವಿ. ಇತ್ತೀಚೆಗೆ ನಾವು ಪ್ರಕೃತಿ ಮೇಲೆ ಮಾಡಿರುವಂತಹ ಎಲ್ಲಾ ದುಷ್ಪರಿಣಾಮಗಳನ್ನ ಸರಿದೂಗಿಸೋದಕ್ಕೋಸ್ಕರ ಈ ಗ್ರೀನ್ ಬಜೆಟ್ ಅನ್ನ ತರಲಾಗಿದೆ. ಸೊ ಈ ಗ್ರೀನ್ ಬಜೆಟ್ ಅಡಿಯಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಏನೇನು ಮಾಡಿದೀವಿ ನಾವು ಅಂತ ಅಂದಾಗ, ಬೋಳುಗುಡ್ಡ ಪ್ರದೇಶದಲ್ಲಿ ಪುನಶ್ಚೇತನ ಕಾರ್ಯವನ್ನು ನಾವು ಕೈಗೊಂಡಿದ್ದೀವಿ. ಅದ್ರ ಜೊತೆಗೆ ಕ್ಷೀಣಿಸಿದ ಅರಣ್ಯ ಪ್ರದೇಶಗಳ ಪರಿಸರವನ್ನ ಮರುಸ್ಥಾಪನೆ ಮಾಡುವಂಥದ್ದು, ಕರಾವಳಿ ಪ್ರದೇಶದಲ್ಲಿ ಕಾಂಡ್ಲಾ ಅಂತ ಕರಿತೀವಿ, ಅಥವಾ ಅರಣ್ಯ ಮ್ಯಾಂಗ್ರೋವ್ ಪ್ರದೇಶವನ್ನ ಹೆಚ್ಚಾಗಿ ಬೆಳೆಸ್ತಾ ಬಂದಿರುವಂಥದ್ದು, ಅಥವಾ ಶೆಲ್ಟರ್ ಬೆಲ್ಟ್ ಅಂತ ಕರಿತೀವಿ. ಇದು ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ, ವಾಟ್ ಇಸ್ ಶೆಲ್ಟರ್ ಬೆಲ್ಟ್ ಅಂದಾಗ, ಈ ಅಲೆಗಳು ಬರುವಂತಹ ಪ್ರದೇಶದನ್ನ ಹೆಚ್ಚಾದ ಕೊರೆತವನ್ನ ತಡೆಗಟ್ಟೋದಕ್ಕೋಸ್ಕರ ಈ ಶೆಲ್ಟರ್ ಬೆಲ್ಟ್ ಅನ್ನ ನಾವು ಇದು ಮಾಡಿರ್ತೀವಿ. ಇದು ನಮಗೆ ಸುನಾಮಿಯಿಂದನೂ ಕೂಡ ಅಥವಾ ಹೈಟೈಡ್ ವೇವ್ಸ್ ಇಂದನೂ ಕೂಡ ನಮ್ಮನ್ನ ಅದನ್ನ ರಕ್ಷಣೆ ಮಾಡುತ್ತೆ. ಇದ್ರ ಜೊತೆಗೆ ಕೃಷ್ಣಾ ನದಿಯ ಜಲನಯನ ಪ್ರದೇಶದಲ್ಲೂ ಕೂಡ ಅರಣ್ಯವನ್ನ ಕೈಗೊಂಡಿರುವಂಥದ್ದು, ಅರಣ್ಯೀಕರಣವನ್ನ ಕೈಗೊಂಡಿರುವಂಥದ್ದು, ಬಯಲು ಸೀಮೆ ಪ್ರದೇಶದಲ್ಲಿ ಆ ಕೃಷಿ ಅರಣ್ಯವನ್ನ ಹೆಚ್ಚಾಗಿ ಮಾಡಿರುವಂಥದ್ದು, ಇವೆಲ್ಲವೂ ಕೂಡ ಹಸಿರು ಆಯವ್ಯಯ ಅಡಿಯಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ನಮಗೆ ಎಕನಾಮಿಕ್ ಸರ್ವೆನ ನೆಕ್ಸ್ಟ್ ಟಾಪಿಕ್ ಬರುವಂಥದ್ದು ಸಾರ್ವಜನಿಕರ ವಿತರಣೆಗಾಗಿ ಸಸಿ ಬೆಳೆಸುವ ಅಥವಾ ಸಸಿ ನೆಡುವ ಯೋಜನೆಗಳು ಯಾವ್ಯಾವು ಅಂತ ಬಂದಾಗ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ. ಸೊ ನಮ್ಗದು ಏನ್ ಹೇಳುತ್ತೆ, ಕೃಷಿ ಅರಣ್ಯ ಪ್ರದೇಶಗಳು ಏನ್ ಹೇಳುತ್ತೆ, ಈ ಯೋಜನೆಯನ್ನ 2011 ಮತ್ತು 12ನೇ ಸಾಲಿನಲ್ಲಿ 2011 ಮತ್ತು 12ನೇ ಸಾಲಿನಲ್ಲಿ ಪ್ರಾರಂಭಿಸಲಾದ ಯೋಜನೆ ಯಾವುದು, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಇನ್ಸೆಂಟಿವ್ ಕೊಡುವಂಥದ್ದು. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರು, ಸಾರ್ವಜನಿಕರು ರಿಯಾಯಿತಿ ದರದಲ್ಲಿ ಹತ್ತಿರದ ನರ್ಸರಿಗಳಿಂದ ಅಥವಾ ಸಸ್ಯ ಕ್ಷೇತ್ರಗಳಿಂದ ಸಸಿಗಳನ್ನ ಪಡೆದು ಅವುಗಳನ್ನ ತಮ್ಮ ಜಮೀನಿನಲ್ಲಿ ನೆಟ್ಟು ಪೋಷಿಸಿದರೆ ಅಥವಾ ನೆಟ್ಟು ಬೆಳೆಸಿದರೆ, ಪ್ರತಿ ಬದುಕುಳಿದ ಸಸಿಗೆ ಮೊದಲನೇ ವರ್ಷದ ಅಂತ್ಯದಲ್ಲಿ 35 ರೂಪಾಯಿಗಳು, ಫಸ್ಟ್ ವರ್ಷದ ಅಂತ್ಯದಲ್ಲಿ 35 ರೂಪಾಯಿಗಳು, 2ನೇ ವರ್ಷದ ಮತ್ತು 3ನೇ ವರ್ಷದ ಅಂತ್ಯದಲ್ಲಿ ಕ್ರಮವಾಗಿ 2ನೇ ವರ್ಷಕ್ಕೆ ಬಂದಾಗ ನಮಗೆ 40 ರೂಪಾಯಿ, 3ನೇ ವರ್ಷಕ್ಕೆ ಬಂದಾಗ 50 ರೂಪಾಯಿ, ಈ ರೀತಿಯಾಗಿ ಒಟ್ಟಾರೆ 125 ರೂಪಾಯಿಗಳನ್ನ ಒಂದು ಸಸಿಗೆ 3 ವರ್ಷದ ಅಂತ್ಯಕ್ಕೆ ನಮಗೆ ಅದನ್ನ ಕೊಡ್ಲಾಗತ್ತೆ. ಈ ರೀತಿ ಮೂಲಕ ಅವರು ಸಸಿಗಳನ್ನ ಪಡೆದು, ಅಂದ್ರೆ ನರ್ಸರಿಗಳಲ್ಲಿ ಸಸಿಗಳನ್ನ ಪಡೆದು ತಮ್ಮ ಜಮೀನಿನಲ್ಲಿ ಬೆಳೆಸೋ ಮೂಲಕ ಅರಣ್ಯೀಕರಣಗೊಳಿಸುವಂತಹ ಒಂದು ಕ್ರಮವನ್ನ ಆಗಿರುತ್ತೆ. ಈ ಅರಣ್ಯಗಳನ್ನ ಬೆಳೆಸೋದಲ್ದಲೆ ಅದ್ರ ಜೊತೆಗೆ ಅರಣ್ಯಗಳಿಂದ ಸಿಗುವಂತಹ ಬೀಜಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮೇವುಗಳಾಗಿರ್ಬೋದು, ಉರುವಲು, ಮರಮುಟ್ಟು, ಇವೆಲ್ಲವನ್ನು ಕೂಡ ಪ್ರಯೋಜನವನ್ನ ಪಡೆಯೋದಿಕ್ಕೆ ಈ ರೈತರು, ಸಾರ್ವಜನಿಕರು ಅರ್ಹರಾಗಿರುತ್ತಾರೆ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್.
ನೆಕ್ಸ್ಟ್ ಸ್ಕೀಮ್ ಅಥವಾ ನೆಕ್ಸ್ಟ್ ಯೋಜನೆ ಯಾವುದು ಅಂತ ನೋಡೋದು ಬಂದರೆ ನಮಗೆ ರಸ್ತೆ ಬದಿಯಲ್ಲಿ ನೆಡುತೋಪು ಯೋಜನೆ ಅಂತ ಕರೆಯುವಂಥದ್ದು. ಅರಣ್ಯೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 4,000 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ, ಅಂದರೆ ನ್ಯಾಷನಲ್ ಹೈವೇಸ್. ದೆನ್ ಸ್ಟೇಟ್ ಹೈವೇಸ್ ಅಂದರೆ ರಾಜ್ಯ ಹೆದ್ದಾರಿಗಳು ಅಂತ ಕರಿತೀವಿ. ರಾಜ್ಯ ಹೆದ್ದಾರಿಗಳು ಬಂದಾಗ 21,000 ಕಿಲೋಮೀಟರ್. ಆ್ಯಂಡ್ ಡಿಸ್ಟಿಕ್ ಹೈವೇಸ್ ಅಂತ ಅಂದರೆ ಜಿಲ್ಲಾ ರಸ್ತೆಗಳು ಅಂತ ಕರಿತೀವಿ, ಅದರಲ್ಲಿ ನಮಗೆ 38,000 ಕಿಲೋಮೀಟರ್ಗಳಷ್ಟು ಪ್ರದೇಶದಲ್ಲಿ ನಡುತೋಪುಗಳನ್ನ ಬೆಳೆಸೋದಕ್ಕೆ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ದೆನ್ ನೆಕ್ಸ್ಟ್ ಬಂದಾಗ ಹಸಿರು ಕರ್ನಾಟಕ ಯೋಜನೆ ಆಗಿರ್ಬೋದು, ಅಥವಾ ನಗರ ಪ್ರದೇಶಗಳ ಹಸಿರೀಕರಣ ಯೋಜನೆ ಆಗಿರ್ಬೋದು, ಅಥವಾ ಟ್ರೀ ಪಾರ್ಕ್ ಯೋಜನೆ ಅಂತ ಕರಿತೀವಿ. ಸೊ ಈ ಟ್ರೀ ಪಾರ್ಕ್ ಯೋಜನೆ ಅಂದರೆ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಒಂದು ಪರಿಸರವನ್ನು ಅಥವಾ ಒಂದು ಉತ್ತಮವಾದಂತಹ ಪರಿಸರ ವ್ಯವಸ್ಥೆಯನ್ನು ಒದಗಿಸ್ಕೋಸ್ಕರ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ಈ ಟ್ರೀ ಪಾರ್ಕ್ ಯೋಜನೆಯನ್ನ ತರಲಾಗಿದೆ, ಅಥವಾ ಅದನ್ನ ಸ್ಮೃತಿವನ ಯೋಜನೆ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಒನ್ ದೇವರ ಕಾಡುಗಳು ಅಂತ ಕರಿತೀವಿ, ಅಂದ್ರೆ ಸೀಕ್ರೆಟ್ ಗ್ರೋವ್ಸ್ ಅಂತ ಇರುತ್ತೆ. ಇದು ಕೂಡ ನಿಮಗೆ ಎನ್ವೈರನ್ಮೆಂಟ್ ಬಂದಾಗ ತುಂಬಾ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ವೈಸ್ ಬಂದಾಗ ಯಾವ್ಯಾವ ಸ್ಟೇಟ್ನಲ್ಲಿ ಈ ಪ್ರದೇಶಗಳನ್ನ ಯಾವ್ಯಾವ ಹೆಸರಿನಿಂದ ಕರೀತಾರೆ, ಸೊ ಅದು ಕೂಡ ಇಂಪಾರ್ಟೆಂಟ್. ನೀವು ಅದನ್ನ ಎಕ್ಸಾಮ್ ದೃಷ್ಟಿಯಿಂದ ಓದ್ಕೋಬೇಕಾಗತ್ತೆ. ಅಂದ್ರೆ ಯಾವ ಈ ಪ್ರದೇಶ ಯಾವ ರಾಜ್ಯಗಳಲ್ಲಿ ಈ ಪ್ರದೇಶಗಳನ್ನ ಯಾವ ಹೆಸರಿನಿಂದ ಕರೀತಾರೆ, ಸೊ ಅದನ್ನ ನೀವು ತುಂಬಾನೇ ಜ್ಞಾಪನ ಇಟ್ಟು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ಔಷಧೀಯ ಸಸ್ಯಗಳ ಸಂರಕ್ಷಿತ ಪ್ರದೇಶಗಳು ಮತ್ತು ಔಷಧಿ ಸಸ್ಯಗಳ ಅಭಿವೃದ್ಧಿ ಪ್ರದೇಶಗಳ ಯೋಜನೆ ಅಂತ ಕರಿತೀವಿ. ಇದು ಇದು ರಾಜ್ಯ ವಲಯ ಯೋಜನೆಗಳು ಅಂತ ನಾವು ಕನ್ಸಿಡರ್ ಎಕನಾಮಿಕ್ ಸರ್ವೆ ವೈಸ್ ಬಂದಾಗ. ನೆಕ್ಸ್ಟ್ ನಮಗೆ ಎಕನಾಮಿಕ್ ಸರ್ವೆನಲ್ಲಿ ಕಾಣುವಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆಗಳು, ಕೇಂದ್ರದಿಂದ ಬಂದಿರುವಂತಹ ಯೋಜನೆಗಳು ಯಾವ್ಯಾವು ಅಂತ ಬಂದಾಗ ನಮ್ಮ ಮೊದಲಿಗೆ ಬರುವಂಥದ್ದು ರಾಜ್ಯ ಅಭಿವೃದ್ಧಿ ಅಂದ್ರೆ ಅರಣ್ಯ ಅಭಿವೃದ್ಧಿ ಮಂಡಳಿಯ ಮೂಲಕ ರಾಷ್ಟ್ರೀಯ ಅರಣ್ಯೀಕರಣ ಯೋಜನೆ ಅಂತ ಕರಿತೀವಿ. ಸೊ ಈ ಯೋಜನೆ ಮೂಲಕ ಅಂದ್ರೆ ಏನು ಕೃಷಿ ಮತ್ತು ಸಹಕಾರಿ ಮಂತ್ರಾಲಯ ಅಥವಾ ಸಚಿವಾಲಯ ಅಂತ ಕರಿತೀವಿ, ಇದರಲ್ಲಿ ರಾಷ್ಟ್ರೀಯ ಬಿದಿರು ಮಿಷನ್ ಅಂತ ಇದೆ, ಸೊ ಬಾಂಬು ಮಿಷನ್ ಅಂತ ಕರಿತೀವಿ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಯೋಜನೆ. ಇದು 2018 ಮತ್ತು 19ನೇ ಸಾಲಿನಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಅಂದ್ರೆ ರಾಜ್ಯ ಮತ್ತು ರಾಜ್ಯಗಳ ಒಂದು ಹಣಕಾಸು ಪಾಲುದಾರಿಕೆ ಇರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಬಂದು 60% ಕೊಟ್ಟರೆ ಇನ್ನು ಮಿಕ್ಕಿದಂತ 40% ರಾಜ್ಯ ಸರ್ಕಾರಗಳು ಅದನ್ನ ಭರ್ತಿ ಮಾಡಿಕೊಂಡು ಆ ಮೂಲಕ ರಾಷ್ಟ್ರ ಬಿದಿರು ಯೋಜನೆಯನ್ನ ಬೆಳೆಸ್ತಾ ಬಂದಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಕಾಂಡ್ಲವನ ಸಂರಕ್ಷಣೆ ಮತ್ತು ನಿರ್ವಹಣೆ ಅಂತ ಕರಿತೀವಿ. ಕಾಂಡ್ಲವನ ಅಂದಾಗ ಯೂಶಲಿ ಅದು ಮ್ಯಾಂಗ್ರೋವ್ ಕಾರ್ಡ್ಸ್, ಅಂದ್ರೆ ರಾಜ್ಯದ ಸಮುದ್ರ ತೀರ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮಣ್ಣು ಸವಕಳಿಯನ್ನ ನಿಯಂತ್ರಿಸಿ ಸಮುದ್ರದ ಕೊರತೆಯನ್ನ ತಡೆಯುವಂಥದ್ದು. ಈ ಅಲೆಗಳು ಹೆಚ್ಚಾಗಿ ಬಂದು ಹೊಡೆದು ಏನಾಗುತ್ತೆ, ಭೂಮಿಯ ಭಾಗವನ್ನು ಭೂಭಾಗ ಏನಿರುತ್ತೆ, ಸಮುದ್ರದ ಭೂಭಾಗಗಳನ್ನ ಕೊರತೆ ಜಾಸ್ತಿ ಉಂಟಾಗುತ್ತೆ. ಸೊ ಇದನ್ನ ತಡೆಗಟ್ಟೋದಕ್ಕೋಸ್ಕರ ಆ ಉದ್ದೇಶ ಏನಂತ ಹೇಳ್ತೀವಿ, ಈ ಸಮುದ್ರದ ಒಂದು ತೀರಕ್ಕೂ ಉದ್ದಕ್ಕೂ ಕಾಡುಗಳನ್ನ ಬೆಳೆಸ್ತಾ ಬರುವಂಥದ್ದು. ಆ ಮೂಲಕ ಅಲೆಗಳು ಬಂದಾಗ ಅದನ್ನ ಅವು ತಡಿತಾ ಬರ್ತವೆ. ಸೊ ಆ ಮೂಲಕ ಸವಕಳಿಯನ್ನ ನಾವು ಕಮ್ಮಿ ಮಾಡ್ಬೋದು. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಅಥವಾ ಈ ಯೋಜನೆಯ ಏನು ಕಾಂಡ್ಲವನ ಸಂರಕ್ಷಣೆ ಮತ್ತು ನಿರ್ವಹಣೆಯ ಯೋಜನೆಯ ಅಡಿಯಲ್ಲಿ ಹೊನ್ನಾವರ, ಕುಂದಾಪುರ, ಮಂಗಳೂರು ಮತ್ತು ಕಾರವಾರದ ಅರಣ್ಯ ವಿಭಾಗಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಯಾವ್ಯಾವಲ್ಲಿ ಅಂತ ಬಂದಾಗ ನಿಮ್ಗೆ ಅದು ಗೊತ್ತಿರಬೇಕಾಗತ್ತೆ. ಇದು ನಮ್ಮ ಎಕನಾಮಿಕ್ ಸರ್ವೆ ಪ್ರಕಾರ ಹೊನ್ನಾವರ, ಕುಂದಾಪುರ, ಮಂಗಳೂರು ಮತ್ತು ಕಾರವಾರದಂತಹ ಅರಣ್ಯ ಪ್ರದೇಶಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ದ ನೆಕ್ಸ್ಟ್ ಮಿಷನ್ ಯಾವ್ದು ಮೆನ್ಷನ್ ಆಗಿದೆ ಎಕನಾಮಿಕ್ ಸರ್ವೆನಲ್ಲಿ ಅಂದ್ರೆ ಗ್ರೀನ್ ಇಂಡಿಯಾ ಮಿಷನ್ ಅಂತ ಕರಿತೀವಿ. ಸೊ ಇದು ಕೂಡ ಕೇಂದ್ರ ಸರ್ಕಾರದ ಯೋಜನೆ, ಹಸಿರು ಭಾರತ ರಾಷ್ಟ್ರೀಯ ಅಭಿಯಾನ ಅಂತ ಕರಿತೀವಿ, ಅಂದ್ರೆ ನ್ಯಾಷನಲ್ ಮಿಷನ್ ಫಾರ್ ಎ ಗ್ರೀನ್ ಇಂಡಿಯಾ ಅಂತ. ಸೊ ಈ ಯೋಜನೆ ಅಡಿಯಲ್ಲಿ ಈ ಮಿಷನ್ ಅನ್ನು ಯಾರು ಅನುಷ್ಠಾನಗೊಳಿಸ್ತಿದ್ದಾರೆ ಅಂತ ಅಂದ್ರೆ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯ. ಸೊ ಇದು ನಮಗೆ ಅನುಷ್ಠಾನಗೊಳಿಸ್ತಿರುವಂತಹ ನೋಡಲ್ ಏಜೆನ್ಸಿ. ಈ ಅಭಿಯಾನದ ಮೇನ್ ಉದ್ದೇಶ ಏನು ಅಂತ ಅಂದಾಗ 5 ದಶಲಕ್ಷ ಹೆಕ್ಟೇರ್ ಅರಣ್ಯ ಮತ್ತು ಅರಣ್ಯೇತರ ಭೂಮಿಗಳಲ್ಲಿ ಅರಣ್ಯ ಅಥವಾ ವೃಕ್ಷಗಳ ಹೊದಿಕೆಯನ್ನು ಹೆಚ್ಚಳ ಮಾಡುವಂಥದ್ದು. ಸೊ ಅದ್ರ ಜೊತೆಗೇನೆ 5 ದಶಲಕ್ಷ ಹೆಕ್ಟೇರ್ ಅರಣ್ಯ ಭೂಮಿಯಲ್ಲಿ ಅರಣ್ಯ ಹೊದಿಕೆ ಗುಣಮಟ್ಟವನ್ನು ಕೂಡ ಸುಧಾರಿಸುವಂಥದ್ದು. ಎರಡನೇ ಉದ್ದೇಶ ಏನು ಅಂತ ಅಂದ್ರೆ 10 ದಶಲಕ್ಷ ಹೆಕ್ಟೇರ್ ಅರಣ್ಯ ಅಥವಾ ಅರಣ್ಯೇತರ ಭೂಮಿಯಲ್ಲಿ ಜೀವ ವೈವಿಧ್ಯತೆ, ಜಲ ಸಂರಕ್ಷಣಾ ಸೇವೆಗಳು, ಇಂಗಾಲ ನಿರ್ವಹಣೆ ಮುಂತಾದಂತಹ ಪರಿಸರ ವ್ಯವಸ್ಥೆ ಸೇವೆಗಳನ್ನ ನೀಡುವಂಥದ್ದು. ಮೂರನೇ ಉದ್ದೇಶ ಯಾವುದಂತ ಬಂದಾಗ ಅರಣ್ಯಗಳ ಸುತ್ತಮುತ್ತ ವಾಸಿಸುವ ಸುಮಾರು 3 ದಶಲಕ್ಷ ನಿವಾಸಿಗಳ
ಅರಣ್ಯ ಆಧಾರಿತ ಜೀವನಾಧಾರದ ಆದಾಯವನ್ನು ಹೆಚ್ಚಿಸುವುದು ಕೂಡ ಇದು ಈ ಯೋಜನೆ ಅಂದರೆ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳು. ಸೊ ಈ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ, ಹಾಸನ ಮತ್ತು ಶಿರಸಿ ಅರಣ್ಯ ವಿಭಾಗಗಳಲ್ಲಿ 2015 ಮತ್ತು 2016ನೇ ಸಾಲಿನಿಂದ ಈ ಯೋಜನೆಯನ್ನು ಗ್ರೀನ್ ಇಂಡಿಯಾ ಮಿಷನ್ ಅನ್ನು ಅನುಷ್ಠಾನಗೊಳಿಸಲಾಗಿದೆ. ಸೊ ಅದು ಕೂಡ ನಿಮಗೆ ತಿಳಿದಿರಬೇಕಾದಂತಹ ಒಂದು ಪಾಯಿಂಟ್. ನೆಕ್ಸ್ಟ್ ಬಂದಾಗ ಕೇಂದ್ರ ಪುರಸ್ಕೃತ ಅರಣ್ಯ ಬೆಂಕಿ ನಿಯಂತ್ರಣ ಮತ್ತು ನಿರ್ವಹಣಾ ಯೋಜನೆ ಅಂತ ಇದೆ. ಇದು ಕೂಡ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ನೋಡ್ಕೋಬಹುದು. ನೆಕ್ಸ್ಟ್ ನಗರವನ ಯೋಜನೆ ಅಂತ. ಸೊ ಈ ನಗರವನ ಯೋಜನೆ ಅಂದ್ರೆ ಏನು ಅಂದ್ರೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಹಸಿರು ಕವಚವನ್ನ ಅಥವಾ ಜೀವ ವೈವಿಧ್ಯತೆಯನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆಯ ಸಚಿವಾಲಯ ಅಥವಾ ಇಲಾಖೆ ಏನ್ ಕರಿತೀವಿ, ಇದನ್ನು ನಗರವನ ಯೋಜನೆ ಅಂತ ಅನುಷ್ಠಾನಗೊಳಿಸ್ತಾ ಇರತ್ತೆ. ಕೇಂದ್ರ ಸರ್ಕಾರವು 22-23ನೇ ಸಾಲಿನಲ್ಲಿ ಕಲಬುರಗಿ ವಿಭಾಗದ ಉಪಳಾವ ಪ್ರದೇಶ, ಹಾಗೆಯೇ ವಿಜಯಪುರದ ಭೂತನಾಳ ಪ್ರದೇಶ, ಶಿವಮೊಗ್ಗ ವಿಭಾಗದ ಮುದ್ದಿನಕೊಪ್ಪ ಪ್ರದೇಶ, ವಿಜಯನಗರ ವಿಭಾಗದ ಮಾಳ್ವ ಪ್ರದೇಶ, ಈ ಪ್ರದೇಶಗಳಲ್ಲಿ ಈ ಯೋಜನೆಯನ್ನ ನಗರವನ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಅಂತ ಇದೆ. ಅದು ಕೂಡ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲೆಲ್ಲಿ ಅಂತ ನಿಮಗೆ ನೋಡ್ಕೋಬಹುದು. ಅದ್ರ ಜೊತೆಗೆ ಈ ರೀತಿಯಾಗಿ ಬಂದಾಗ ನೆಕ್ಸ್ಟ್ ಇದೆ ಸಾಮಾಜಿಕ ಅರಣ್ಯ ಅಂತ ಇದೆ. ಸೊ ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ವೈಸು, ಅದು ನೋಡಿಕೊಂಡು ಸೊ ಏನಂದ್ರೆ ಲೈಕ್ ಸೋಷಿಯಲ್ ಫಾರೆಸ್ಟ್ರಿ ಅದು ಕೂಡ ಇಂಪಾರ್ಟೆಂಟ್ ಅನ್ನೋದು ಒಂದು ಕಾನ್ಸೆಪ್ಟ್, ಸಾಮಾಜಿಕ ಅರಣ್ಯ. ಸೊ ಹಂಗಂದ್ರೆ ಏನು, ಸೋಷಿಯಲ್ ಫಾರೆಸ್ಟ್ರಿ ಅಂದ್ರೆ ಏನು, ಅದು ಕೂಡ ನಿಮಗೆ ಜ್ಞಾಪನ ಇರಬೇಕಾಗತ್ತೆ. ದೆನ್ ಹೊಸ ಘೋಷಣೆಗಳು ಅದನ್ನ ನೋಡ್ತಾ ಬಂದಿದೆ, ಎಕನಾಮಿಕ್ ಸರ್ವೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕಾಣುವಂತಹ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಂದಾಗ ಅದು ಕರ್ನಾಟಕ ಜೈವಿಕ ವೈವಿಧ್ಯ ಮಂಡಳಿ ಅಂತ ಕರಿತೀವಿ, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅನ್ನುವಂಥದ್ದು. ಕರ್ನಾಟಕ ಸರ್ಕಾರವು 2003ರ ಜೈವಿಕ ವೈವಿಧ್ಯ ಕಾಯ್ದೆ 2002ರ ಸೆಕ್ಷನ್ 22ರ ಪ್ರಕಾರ ಈ ಕರ್ನಾಟಕ ಜೈವ ವೈವಿಧ್ಯ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಯಾವಾಗ ಸ್ಥಾಪನೆ ಮಾಡಿತು ಅಂದ್ರೆ ಅದು 2003ರಲ್ಲಿ 1/8/2003 ಅಂದರೆ ಲೈಕ್ ಭಾರತದಲ್ಲಿ ಆದಂತಹ ಜೈವಿಕ ವೈವಿಧ್ಯ ಕಾಯ್ದೆ 2002ರ ಏನು ಆಕ್ಟ್ ಇರುತ್ತೆ ಅದ್ರ ಮೂಲಕವಾಗಿ ಅಂದ್ರೆ ಅದು ಕಂಪಲ್ಷನ್ ಮಾಡುತ್ತೆ ಎಲ್ಲ ಸ್ಟೇಟ್ಗಳು ಅದನ್ನು ಶುರು ಮಾಡಬೇಕು ಅಂತ. ಸೊ ಹಾಗಾಗಿ 2003ರಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕದ ಜೈವಿಕ ವೈವಿಧ್ಯ ಮಂಡಳಿಯನ್ನ ಶುರು ಮಾಡುತ್ತೆ. ಸೊ ಇದರ ಮುಖ್ಯ ಉದ್ದೇಶಗಳು ಯಾವ್ಯಾವು ಅಂತ ಬಂದಾಗ ನಿಮಗೆ ಕಾಣುವಂಥದ್ದು, ಮೊದಲಿಗೆ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯನ್ನ ಮಾಡುವಂಥದ್ದು, ಅದ್ರ ಜೊತೆಗೆ ಈ ಜೈವಿಕ ವೈವಿಧ್ಯ ಘಟನೆಗಳ ಸಮರ್ಥನೀಯ ಬಳಕೆ ಅಂದ್ರೆ ಲೈಕ್ ಯುಟಿಲೈಸೇಷನ್ ಅಂದರೆ ಎಫೆಕ್ಟಿವ್ ಯುಟಿಲೈಸೇಷನ್ ಅಂತ ಕರಿತೀವಿ. ಸೊ ಸಮರ್ಥನೀಯವಾಗಿ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಆ್ಯಂಡ್ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ನ್ಯಾಯಯುತ ಮತ್ತು ಸಮಾನವಾದಂತಹ ಹಂಚಿಕೆಯನ್ನು ಸರ್ಕಾರಗಳ ಜೊತೆಗೆ ಅದರ ಜೊತೆಗೆ ಅಲ್ಲಿರುವಂತಹ ಸಮುದಾಯಗಳ ನಡುವೆ ಮಾಡಿಕೊಳ್ಳುವಂಥದ್ದು. ಆ ದೃಷ್ಟಿಯಿಂದಾಗಿ ಈ ಜೈವಿಕ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ಜೈವಿಕ ವೈವಿಧ್ಯತೆ ಪರಂಪರೆಯ ತಾಣಗಳು ಅಂತ ಕರಿತೀವಿ, ಅಂದ್ರೆ ಪರಂಪರೆಯ ತಾಣಗಳು ಅಂತ ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ಅನ್ನ ಎಕನಾಮಿಕ್ ಸರ್ವೆನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಅದು ಯಾವ್ದಾವ್ದು ಅದು ಕೂಡ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದೆ, ಅಂದ್ರೆ ಇದನ್ನ ಪ್ರಸ್ತಾವನೆಯನ್ನ ಮಾಡಲಾಗಿದೆ, ಇದಿನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಸೊ ಜೈವಿಕ ವೈವಿಧ್ಯ ಕಾಯ್ದೆ 2002 ಸೆಕ್ಷನ್ 37ರ ಅಡಿಯಲ್ಲಿ ಈ ಪ್ರದೇಶಗಳನ್ನ ಘೋಷಿಸಲು ಪ್ರಸ್ತಾವಿಸಲಾಗಿದೆ. ಯಾವ್ಯಾವನ್ನ? ಕುಮಟಾ ತಾಲೂಕಿನ ಅಘನಾಶಿನಿ ನದಿ ಮುಖದ ಕಗ್ಗಭತ್ತದ ಪ್ರದೇಶ, ಕೋಲಾರ ಜಿಲ್ಲೆಯ ಅಂತರಗಂಗೆ ಬೆಟ್ಟ, ದೆನ್ ಗುಡಿಬಂಡೆ ತಾಲೂಕಿನ ಶ್ರೀಲಕ್ಷ್ಮಿ ಆದಿನಾರಾಯಣ ಬೆಟ್ಟ, ಕುಲುವನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿರುವಂತಹ ಮಹಿಮಾರಂಗ ಬೆಟ್ಟ, ಸುಳ್ಯ ತಾಲೂಕಿನ ಕುಮಾರಧಾರ ನದಿಯ ಉರುಂಬಿ ಗ್ರಾಮದ ಪ್ರದೇಶ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕತ್ತಲೇಖಾನ ಅರಣ್ಯದಲ್ಲಿರುವ ರಾಜಂತೇಬ್ ಜಂಡಿ, ದೆನ್ ದೇವಿಕಾರಾಣಿ ರೋರಿಚ್ ಎಸ್ಟೇಟ್ ಬೆಂಗಳೂರಿನಲ್ಲಿರುವಂತಹ ಇದೊಂದು ಪ್ರದೇಶ. ಇವುಗಳನ್ನು ಜೈವಿಕ ವೈವಿಧ್ಯೆಯ ಪರಂಪರೆಯ ತಾಣಗಳು ಅಂತಹ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಇಡಲಾಗಿದೆ. ಇವು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದಾಗ ನೀರಾವರಿ ಮೂಲಗಳು ಅಂತ. ಸೊ ನೀರಾವರಿ ಕಾನ್ಸೆಪ್ಟ್ ಬಂದಾಗ ಎಷ್ಟೆಲ್ಲ ನಮ್ಮಲ್ಲಿ ವ್ಯವಸ್ಥೆಯನ್ನು ಹೊಂದಿದ್ದೀವಿ ಅಥವಾ ನೀರಾವರಿಯನ್ನು ಹೊಂದಿದ್ದೀವಿ ಅನ್ನೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಈ ಮ್ಯಾಪ್ ವೈಸ್ ಬಂದಾಗ ನಿಮ್ಗೆ ಇಲ್ಲಿ ನೋಡ್ತಾ ಬರ್ಬೋದು ಯಾವ್ಯಾವರಿಂದ ನಾವು ಹೆಚ್ಚೆಚ್ಚು ನೀರನ್ನು ಹೊಂದಿದ್ದೀವಿ ಅಂತ. ನಿವ್ವಳ ನೀರಾವರಿ ಕ್ಷೇತ್ರದಲ್ಲಿ ನಮಗೆ ಹೆಚ್ಚು ನೀರು ಬರುವಂಥದ್ದು ಕೊಳವೆ ಅಥವಾ ಕೊರೆದ ಬಾವಿಗಳಿಂದ ಅತ್ಯಧಿಕ ಪಾಲಿನಷ್ಟು ನೀರು ಬರುತ್ತೆ. ಅದು 56.55% ನೀರು ನಮಗೆ ಕೊಳವೆ ಬಾವಿಯಿಂದನೇ ಬರುತ್ತೆ. ದೆನ್ ಸೆಕೆಂಡ್ನೇದು ಬಂದು ನಮಗೆ ಇರುವಂಥದ್ದು
ಯಾವುದು ಅಂತ ನೋಡ್ತಾ ಬಂದರೆ ಕಾಲುವೆಗಳು, ಅಂದರೆ ಇರಿಗೇಷನ್ ಸಿಸ್ಟಮ್, ಅಂದರೆ ಕಾಲುವೆಗಳ ಮೂಲಕ ನಮಗೆ ನೀರಾವರಿಯನ್ನು ಒದಗಿಸಲಾಗುತ್ತೆ. ಸೊ ಇದರಲ್ಲಿ ನಮ್ಗೆ ಅರೌಂಡ್ 21% ಅಷ್ಟು ನೀರು ನಮಗೆ ಕಾಲುವೆಗಳ ಮೂಲಕ ಬರುತ್ತೆ. ದೆನ್ ನೆಕ್ಸ್ಟ್ ಬರುವಂಥದ್ದು ಬಾವಿಗಳಿಂದ ನಮಗೆ ನೀರಾವರಿ ವ್ಯವಸ್ಥೆಯಲ್ಲಿ ಸಿಗುವಂತಹ ಪಾಲು 7.86% ಅಷ್ಟು. ದೆನ್ ಫೋರ್ತ್ ಬರುವಂಥದ್ದು ಕೆರೆಗಳು, ನಮ್ಗೆ ಇದರಲ್ಲಿ ನಿಮಗೆ 82 ಪಾಯಿಂಟ್ ಬರುತ್ತೆ, ಅಂದರೆ ಲೈಕ್ ಸಮ್ ಮೈನರ್ ಇದಿದೆ, ಡಿಫ್ರೆನ್ಸಿಯೇಷನ್ಸ್ ಇದೆ. ಅಥವಾ ಕೆರೆಗಳು ಬಂದಾಗ ನಮಗೆ 2.8 ಅಲ್ಲ, ಇದು ಮಿಸ್ ಆಗಿದೆ, 2.07% ಅಷ್ಟು ಬರುತ್ತೆ. ಸೊ ಇದು ನಮಗೆ ಫೋರ್ತ್. ಸೊ ಯಾವುದಾದ್ರು ಅಂದರೆ ಲೈಕ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಬಂದಾಗ ನಮಗೆ ಮೊದಲು ಜ್ಞಾಪನ ಬರಬೇಕಾಗಿರೋದು ಕೊರೆದ ಬಾವಿಗಳು, ಬೋರ್ವೆಲ್ಗಳು, ದೆನ್ ನೀರಾವರಿ, ಕಾಲುವೆಗಳು, ಅಂದರೆ ಕಾಲುವೆಗಳ ಮೂಲಕ ನಮಗೆ ಬರುತ್ತೆ. ಫಸ್ಟ್ ಒನ್ನು ಬೋರ್ವೆಲ್, ದೆನ್ ಕಾಲುವೆಗಳು, ಮೂರನೇದು ಬಂದು ಬಾವಿಗಳು, ನಾಲ್ಕನೇದು ಬಂದು ಕೆರೆಗಳು. ಸೊ ಇದನ್ನು ಲೈಕ್ ವಿಸ್ತೀರ್ಣ ವೈಸು ಅಥವಾ ಪರ್ಸೆಂಟೇಜ್ ವೈಸು ಎರಡೂ ಕೂಡ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ. ಈ ಮೂಲಕ ಇದನ್ನು ಜ್ಞಾಪನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಟಾಪಿಕ್ ಬಂದು ಎಕನಾಮಿಕ್ ಸರ್ವೆನಲ್ಲಿ ಮೆನ್ಷನ್ ಆಗಿರುವಂಥದ್ದು ಜಲಸಂಪನ್ಮೂಲ ಇಲಾಖೆಯಲ್ಲಿ ನಿಗಮಗಳ ಒಂದು ಸ್ಥಾಪನೆ, ಅಂದರೆ ಈ ಕಾರ್ಪೊರೇಷನ್ಗಳ ಒಂದು ಸ್ಥಾಪನೆ. ಸೊ ಕಂಪನಿ ಕಾಯ್ದೆ 1956ರ ಅಡಿಯಲ್ಲಿ ಈ 4 ನಿಗಮಗಳನ್ನ, ಒಟ್ಟಾರೆ 4 ನಿಗಮಗಳನ್ನ ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರಲ್ಲಿ ಫಸ್ಟ್ನೇದು ಬಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ 1996ರಲ್ಲಿ ಈ ಒಂದು ನಿಯಮಿತವನ್ನು, ಅಂದರೆ ಈ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಇದನ್ನು ಯಾವ ಉದ್ದೇಶಕ್ಕೆ ಅಂತ ಬಂದಾಗ ಕೃಷ್ಣಾ ಮೇಲ್ದಂಡೆ ಅಂತ ಜ್ಞಾಪನ ಇಟ್ಕೋಬೇಕಾಗುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಅನುಷ್ಠಾನವನ್ನು ತೀವ್ರಗೊಳಿಸಲು ಇಂಟೆನ್ಸಿಫೈ ಮಾಡೋದಕ್ಕೋಸ್ಕರ ಈ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತವನ್ನು 1996ರಲ್ಲಿ ಸ್ಥಾಪನೆ ಮಾಡಲಾಯಿತು. ದ ಸೆಕೆಂಡ್ ಒನ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಇದು ಶುರುವಾಗಿದ್ದು 1998ರಲ್ಲಿ. ಅದೇ ಕೃಷ್ಣಾ ಕಣಿವೆಯಲ್ಲಿರುವಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಹೊರತುಪಡಿಸಿದ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಫಸ್ಟ್ ಒನ್ನೇದು ಬಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿರುವಂಥದ್ದು, ಸೆಕೆಂಡ್ ಒನ್ ಬಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಹೊರತುಪಡಿಸಿದ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಕರ್ನಾಟಕ ನೀರಾವರಿ ನಿಗಮ ನಿಯಮಿತವನ್ನು 1998ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೂರನೇದು ಬಂದು ಕಾವೇರಿ ನೀರಾವರಿ ನಿಗಮ ನಿಯಮಿತ ಅಂತ ಕರಿತೀವಿ. ಇದು 2003ರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಇದರಲ್ಲಿ ಬರುವಂಥದ್ದು ಎರಡು ಲೈಕ್ ಯೋಜನೆಗಳು ಬರುತ್ತೆ. ಒಂದು ಯುಗುಚಿ ಯೋಜನೆ ಅಂತ ಕರಿತೀವಿ, ಅಂದರೆ ಯುಗುಚಿ ಯೋಜನೆ ಏನಿದೆ, ಈ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿರುವ ಬೇಲೂರು ತಾಲೂಕಿನಂತಹ ಗ್ರಾಮ ಪ್ರದೇಶಗಳಿಗೆ ಹೇಮಾವತಿ ಉಪನದಿಯಾದಂತಹ ಯುಗುಚಿ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಒಂದು ಅಣೆಕಟ್ಟು ನಿರ್ಮಾಣ. ಸೊ ಇದ್ರ ಮೂಲಕ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆ ಸೇರಿದಂತೆ ಈ ಯೋಜನೆಯಲ್ಲಿ ಅರೌಂಡ್ 5.7 TMC ಯೋಜನೆ ನೀರು ಬಳಕೆಯನ್ನು ಒಟ್ಟಾರೆ ಸಾಮರ್ಥ್ಯವನ್ನು ಕಲ್ಪಿಸಲಾಗಿದೆ ಅಂತ ಲೈಕ್ ಇನ್ಫಾರ್ಮೇಷನ್ ಬೇಕಾದಷ್ಟು ಕೊಟ್ಟಿರ್ತಾನೆ. ಅದನ್ನು ನೀವೆಲ್ಲ ಎಕನಾಮಿಕ್ ಸರ್ವೆನಲ್ಲಿ ಓದ್ಕೋಬಹುದು. ನೆಕ್ಸ್ಟ್ ಒನ್ ಬಂದು ಸೆಕೆಂಡ್ ಒನ್ನು, ಇದು ಫಸ್ಟ್ ಒನ್ ಯುಗುಚಿ. ಎರಡನೇದು ಬಂದು ನಿಮಗೆ ಕಾಚೇನಹಳ್ಳಿ ಏತ ನೀರಾವರಿ ಅಂತ ಇದೆ, ಕಾಚೇನಹಳ್ಳಿ ಏತ ನೀರಾವರಿ ಯೋಜನೆ. ಸೊ ಇದು ಕೂಡ ಹಾಸನ ಜಿಲ್ಲೆಯಲ್ಲಿರುವಂಥ ಚಂದ್ರಾಯಪಟ್ಟಣ ತಾಲೂಕಿನ ಕಾಚೇನಹಳ್ಳಿಯಲ್ಲಿ ಬಳಿ ಹೇಮಾವತಿ ನದಿಗೆ ಮಾಡಲಾಗಿರುವಂತಹ ಒಂದು ಏತ ನೀರಾವರಿ ಯೋಜನೆ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್, ನೋಡ್ಕೊಬರ್ಬೋದು. ದೆನ್ ಫೋರ್ತ್ ಬಂದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಇದು ನಮಗೆ ಶುರು ಮಾಡಿದ್ದು 2016ರಲ್ಲಿ, ಅಂದರೆ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರಲ್ಲಿ ಕೂಡ 2 ಆಸ್ಪೆಕ್ಟ್ ಬರುತ್ತೆ. ಫಸ್ಟ್ನೇದು ಭದ್ರಾ ಮೇಲ್ದಂಡ ಯೋಜನೆ. ಸೊ ಈ ಯೋಜನೆಯಲ್ಲಿ ಮಧ್ಯ ಕರ್ನಾಟಕ ಜಿಲ್ಲೆಗಳಾದಂತಹ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು ಜಿಲ್ಲೆಗಳಲ್ಲಿರುವಂತಹ ಬರಪೀಡಿತ ಪ್ರದೇಶಗಳು ಏನೇನಿದೆ ಅದಕ್ಕೆ ನೀರಾವರಿ ಸೌಲಭ್ಯ ಒದಗಿಸ್ಕೋಸ್ಕರ ಈ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಸ್ಥಾಪನೆ ಮಾಡಲಾಗಿದೆ. ದೆನ್ ಸೆಕೆಂಡ್ ಒನ್ ಬಂದು ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯಂತಹ, ಇದನ್ನು ಕೂಡ ಕರ್ನಾಟಕದಲ್ಲಿರುವಂತಹ ಬರಪೀಡಿತ ಪ್ರದೇಶಗಳಂತ ಕರಿತೀವಲ್ಲ, ಇಂಪಾರ್ಟೆಂಟ್ ಆಗಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಹಾಸನ, ಚಿತ್ರದುರ್ಗ, ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರುವ ತೀವ್ರ ಕುಡಿಯಿನ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಈ ಸಮಸ್ಯೆಯನ್ನು ತಗ್ಗಿಸೋದಕ್ಕೋಸ್ಕರ ಈ ಯೋಜನೆಯನ್ನು, ಯಾವುದನ್ನು ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಸೊ ಇದು ಇಂಪಾರ್ಟೆಂಟ್. ಸೊ ಯಾವ್ಯಾವ ನಿಯಮಿತ ನಿಗಮಗಳಿವೆ ಅಥವಾ ಯಾವ್ಯಾವ ನಿಗಮಗಳಿವೆ, ಅದು ಯಾವ್ಯಾವಾಗ ಶುರು ಆಯಿತು, ಆ ನಿಗಮಗಳ ಅಡಿಯಲ್ಲಿ ಯಾವ ಪ್ರದೇಶಗಳಲ್ಲಿ ಯಾವ ಯೋಜನೆಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನು ನೀವು ಕೂಡ ಎಕ್ಸಾಮ್ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಬಂದು ನಿಮಗೆ ಸೂಕ್ಷ್ಮ ಜಲಸಂಪನ್ಮೂಲ ಯೋಜನೆಯಡಿ ಅಥವಾ ಇಲಾಖೆ ಅಡಿಯಲ್ಲಿರುವಂತಹ ಬಾಹ್ಯ ನೆರವಿನ ಯೋಜನೆಗಳು ಯಾವ್ಯಾವು ಅಂತ ನೋಡ್ಕೋಬಹುದು. ಇವೆಲ್ಲ ಅಂತಹ ಸರ್ಕಾರದ ಯೋಜನೆಗಳೇ ಶುರುಗಳು. ನೆಕ್ಸ್ಟ್ ಈಗ ಇದು ನೋಡ್ತಾ ಇರೋಂಥದ್ದು ಬಾಹ್ಯ ನೆರವಿನ ಯೋಜನೆಗಳು. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಂದ ನಾವು ಅಥವಾ ಬೇರೆ ಬೇರೆ ಸಂಸ್ಥೆಗಳಿಂದ ಧನ ಸಹಾಯವನ್ನು ಪಡೆದು ಶುರು ಮಾಡಿರುವಂತಹ ಯೋಜನೆಗಳು ಯಾವ್ಯಾವು ಅಂತ ನೋಡದ ಬಂದಾಗ ಮೊದಲಿಗೆ ಬರುವಂಥದ್ದು ರಾಷ್ಟ್ರೀಯ ಜಲ ವಿಜ್ಞಾನ ಯೋಜನೆ.
ಅಂತ ಒಂದು ಇದಿರುತ್ತೆ. ಸೊ ಇದನ್ನು ಅನುಷ್ಠಾನಗೊಳಿಸೋದಕ್ಕೆ ವರ್ಲ್ಡ್ ಬ್ಯಾಂಕ್ ಅಂದರೆ ವಿಶ್ವ ಬ್ಯಾಂಕಿನ ಯೋಜನೆ ಅಡಿಯಲ್ಲಿ ನಾವು ರಾಜ್ಯ ನೆನವನ್ನು ಪಡ್ಕೊಂಡಿರ್ತೀವಿ. ಅದ್ರ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಅಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣಾ ಯೋಜನೆ, ಇದನ್ನು ಡ್ರಿಪ್ ಅಂತಲೂ ಕೂಡ ಕರಿತೀವಿ. ಸೊ ಅದರಿಂದಾಗಿ ಇದು ಕೂಡ ನಿಮಗೆ ಇರಬೇಕು. ಕರ್ನಾಟಕ ರಾಜ್ಯದ 231 ಸಂಖ್ಯೆ ಅಂದರೆ ಒಟ್ಟಾರೆ ಈ ಅಣೆಕಟ್ಟುಗಳಲ್ಲಿ ಇದು 5ನೇ ಸ್ಥಾನದಲ್ಲಿದೆ, ಒಟ್ಟು 231. ಇತ್ತೀಚಿನ ಎಕನಾಮಿಕ್ ಸರ್ವೆ ಪ್ರಕಾರನೇ ಕರ್ನಾಟಕ ಡ್ಯಾಮ್ಗಳು ವೈಸ್ ಬಂದಾಗ 5ನೇ ಸ್ಥಾನದಲ್ಲಿದೆ. ಒಟ್ಟಾರೆ 231 ಅಣೆಕಟ್ಟುಗಳನ್ನು ಕರ್ನಾಟಕ ಸರ್ಕಾರ ಹೊಂದಿದೆ. ಇದು ಕೂಡ ವಿಶ್ವ ಬ್ಯಾಂಕ್ನ ಒಂದು ಸಾಲದ ನೆರವಿನಿಂದ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಅಂತ ಕರಿತೀವಿ. ಇದು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನಾವು ಇದು ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿಯಾಗಿ ಇದನ್ನು ನೀವು ಇಂಪಾರ್ಟೆಂಟ್ ಅಂತ ನೋಡ್ಕೊಬರ್ಬೋದು. ರಾಜ್ಯ ಜಲ ಯೋಜನೆ ಅಂತಲೂ ಕೂಡ ನೀತಿ ಅಂತಲೂ ಕೂಡ ಕರಿತೀವಿ. ಕರ್ನಾಟಕ ರಾಜ್ಯವು ಆಗಸ್ಟ್ 22ರಂದು ರಾಜ್ಯ ಜಲ ನೀತಿಯನ್ನು ತರಲಾಯಿತು. ಸೊ ಅದು ಕೂಡ ಗ್ಯಾಪ್ನೇ ಇರಲಿ. ಸೊ ಕರ್ನಾಟಕ ರಾಜ್ಯ ಜಲ ನೀತಿ ಯಾವ ವರ್ಷ ಬಿಡುಗಡೆ ಮಾಡಲಾಯಿತು ಅಂದರೆ ಅದು 2022ರಲ್ಲಿ. ಸೊ 2022ರಲ್ಲಿ ಕರ್ನಾಟಕ ರಾಜ್ಯ ಒಂದು ರಾಜ್ಯ ಜಲ ನೀತಿಯನ್ನು ತರಲಾಯಿತು. ಅದ್ರ ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗೆ ಕಾಣುವಂಥದ್ದು ರಾಷ್ಟ್ರೀಯ ಅಂದರೆ ಖನಿಜ ಆಡಳಿತ ಅಂತ ಬರಿತೀವಿ. ಕೇಂದ್ರ ಸರ್ಕಾರದ ಗಣಿ ಮತ್ತು ಖನಿಜ ಅಭಿವೃದ್ಧಿ ತಿದ್ದುಪಡಿ ಕಾಯ್ದೆ ಇದರಲ್ಲಿದೆ. ಎಕನಾಮಿಕ್ ಸರ್ವೆನಲ್ಲಿ ನೀವು ನೋಡ್ತಾ ಹೋದ್ರೆ ನಿಮಗೆ ಕಾಣ್ತಾ ಹೋಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದಂದ್ರೆ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ. ಸೊ ಈ ಯೋಜನೆ ಅಡಿಯಲ್ಲಿ ಅಥವಾ ಈ ದತ್ತಿ ಅಡಿಯಲ್ಲಿ ರಾಜಧನದ ಅಂದರೆ ರಾಯಲ್ಟಿ ಅಂತ ಏನು ಕರಿತೀವಿ, ಗಣಿ ಗುತ್ತಿಗೆದಾರರು ರಾಜಧನದ 2% ಮೊತ್ತವನ್ನು ಕೇಂದ್ರ ಸರ್ಕಾರವು ರಚಿಸಿರುವ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿಗೆ ಪಾವತಿಸಬೇಕಾಗಿರುತ್ತೆ. ಸೊ ಈ ಮೊತ್ತವನ್ನು ಕರ್ನಾಟಕ ವತಿಯಿಂದ ನಿರ್ವಹಣೆ ಮಾಡುತ್ತೆ. ಇದನ್ನು 2023ರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ತಂದಲಾಗಿದೆ. ಸೊ ಆ ತಿದ್ದುಪಡಿಗಳು ಯಾವ್ಯಾವು ಅನ್ನೋದನ್ನು ಕೂಡ ನಿಮಗೆ ಮೆನ್ಷನ್ ಮಾಡಿರುತ್ತೆ, ಅದನ್ನು ನೀವು ನೋಡ್ಕೋತಾ ಬನ್ನಿ. ದೆನ್ ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತ ಕರೆಯುವಂಥದ್ದು, ಇದನ್ನು ಕೂಡ 2015ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅಂದರೆ 1957 ಅಂದರೆ ಅಭಿವೃದ್ಧಿ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ತಿದ್ದುಪಡಿ ತಂದಿರುತ್ತೆ. ಸೊ ಅದ್ರ ಮೂಲಕ ಈ ಗಣಿ ಬಾಧಿತ ಅಂದರೆ ಈ ಯಾವ್ಯಾವ ಪ್ರದೇಶಗಳು ಗಣಿಯಿಂದಾಗಿ ಬಾಧಿತವಾಗಿರ್ತವೆ ಅವುಗಳ ವ್ಯಾಪ್ತಿಯಲ್ಲಿ ವಾಸಿಸುವ ಜನರ ಮತ್ತು ಪ್ರದೇಶದ ಅಭಿವೃದ್ಧಿಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿರುತ್ತೆ. ಸೊ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಜಿಲ್ಲಾ ಖನಿಜ ಪ್ರತಿಷ್ಠಾನ ಎಂಬಂತಹ ಒಂದು ಲಾಭರಹಿತ ದತ್ತಿಯನ್ನು ಅಂದರೆ ಪ್ರಾಫಿಟ್ ಇಲ್ದಲ್ಲಿರುವಂತಹ ಒಂದು ಏನಂತೀವಿ ದತ್ತಿ ಯೋಜನೆ ಅಂತ ಕರಿತೀವಿ, ಆ ಯೋಜನೆ ಸ್ಥಾಪನೆ ಮಾಡಲಾಗ್ತಿರುತ್ತೆ. ಸೊ ಈ ರೀತಿಯಾಗಿ ಏನೇನೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟು ಪರ್ಸೆಂಟನ್ನು ಎತ್ತಿಡಬೇಕು, ಎಷ್ಟು ಪರ್ಸೆಂಟನ್ನು ರಾಜ್ಯಕ್ಕೆ ಇಡಬೇಕು, ಎಷ್ಟು ಪರ್ಸೆಂಟ್ ಡಿಸ್ಟಿಕ್ ವೈಸ್ ಇಡಬೇಕು ಅನ್ನೋದು ಕೂಡ ನಿಮಗೆ ಅಲ್ಲೇ ಎಕನಾಮಿಕಲ್ಲೇ ಬರೆದಿರ್ತಾರೆ. ಸೊ ಅಂದರೆ ಎಕನಾಮಿಕ್ ಸರ್ವೆನಲ್ಲೇ ಇದೆ, ಅದನ್ನೆಲ್ಲವೂ ಕೂಡ ನೀವು ನೋಡ್ತಾ ಬನ್ನಿ. ಅಂದರೆ ಅರೌಂಡ್ 60% ಬಂದಾಗ ಅನುಪಾತದಲ್ಲಿ ಉಚ್ಚ ಆದ್ಯತಾ ವಲಯಗಳು ಅಂತ ಕರಿತೀವಿ. ಅಂದರೆ ಯಾವ್ಯಾವ ಬರುತ್ತೆ ತುಂಬ ಇಂಪಾರ್ಟೆಂಟ್ ಪ್ರಿಯಾರಿಟಿ ಏರಿಯಾಸ್ ಯಾವ್ಯಾವ ಅಂತ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ 40%ನಲ್ಲಿ ಇತರೆ ಅದರ್ ಪ್ರಿಯಾರಿಟಿ ಏರಿಯಾಸ್ ಅಂತ ಇರುತ್ತೆ. ಸೊ ಅದು ಯಾವುದಾದ್ರು ಅಂತ ನೋಡಿಕೊಂಡು ನೀವು ಓದ್ಕೋಬೇಕಾಗತ್ತೆ. ಸೊ ಅದ್ರ ನೆಕ್ಸ್ಟ್ ಟಾಪಿಕ್ ಬಂದಾಗ ಎಕನಾಮಿಕ್ ಸರ್ವೆನಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಇರುತ್ತೆ. ಈ ವಿಪತ್ತುಗಳಿರುತ್ತೆ ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಅಂತ ಕರಿತೀವಿ. ಈ ಡಿಸಾಸ್ಟರ್ಗಳನ್ನ ಉಸ್ತುವಾರಿ ಮತ್ತು ಉಪಶಮನಕ್ಕಾಗಿ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯವು ಬರ ಉಸ್ತುವಾರಿ ಕೋಶವನ್ನು 1988ರಲ್ಲಿ ಸ್ಥಾಪನೆ ಮಾಡಿರುತ್ತೆ. ಬರ ಉಸ್ತುವಾರಿ ಕೋಶ ಯಾವಾಗ 1988ರಲ್ಲಿ. ಸೊ ಈ ರೀತಿಯ ಶುರು ಮಾಡಿದಂತಹ ಕ್ರಮಗಳಲ್ಲಿ ಕರ್ನಾಟಕ ರಾಜ್ಯ ಫಸ್ಟ್ನೇದಿರುತ್ತೆ. ಸೊ ಅದ್ರ ಜೊತೆಗೇನೆ ಈ ಉಸ್ತುವಾರಿ ಕೋಶ ಏನಿರುತ್ತೆ ಇದನ್ನು ಸಲುವಾಗಿ 2007ರಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಇದನ್ನು ಮರುನಾಮಾಂಕಿತಗೊಳಿಸಲಾಗಿರುತ್ತೆ. 2007ರಲ್ಲಿ ಇದನ್ನು ಬರ ಉಸ್ತುವಾರಿ ಕೋಶವನ್ನು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಇದನ್ನು ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಇದರ ಏನು ಮುಖ್ಯ ಅಂದರೆ ಈ ಉಸ್ತುವಾರಿ ಕೇಂದ್ರದ ಮುಖ್ಯವಾಗಿ ಏನು ಉದ್ದೇಶಗಳು ಅಂತ ನೋಡ್ತಾ ಬಂದಾಗ ಆಬ್ಜೆಕ್ಟಿವ್ಸ್ ಏನೇನು ಅಂತ ಬಂದಾಗ, ಸೊ ಕರ್ನಾಟಕ ರಾಜ್ಯ ಯಾವೆಲ್ಲ ಅಪಾಯಗಳನ್ನ ಎದುರಿಸ್ತಾ ಇರುತ್ತೆ ಸೊ ಅದನ್ನು ಮ್ಯಾಪಿಂಗ್ ಮಾಡುವಂಥದ್ದು. ಸೊ ಆ ಡಿಸಾಸ್ಟರಿಂದ ಏನೆಲ್ಲ ನಮಗೆ ದುರ್ಬಲತೆಗಳಿದೆ ಸೊ ಅದನ್ನು ನಾವು ಕಂಡುಕೊಳ್ಳುವಂಥದ್ದು. ಆ ಜೊತೆಗೆ ವಿಪತ್ತುಗಳ ನಿರ್ವಹಣೆಗಾಗಿ ಮಾಹಿತಿ ತಂತ್ರಜ್ಞಾನದ ಬಲವರ್ಧನೆಯನ್ನು ಕೈಗೊಳ್ಳುವಂಥದ್ದು, ಮಾನಿಟರಿಂಗ್ ಅಂಡ್ ಪ್ರಭಾವದ ಮೌಲ್ಯಮಾಪನ ಮಾಡುವಂಥದ್ದು, ಮತ್ತು ಮಾನವ ಸಂಪನ್ಮೂಲಗಳು ಇದನ್ನು ಎದುರಿಸೋಕೆ ಇರುವಂತಹ ಮಾನವ ಸಂಪನ್ಮೂಲಗಳಿಗೆ ತರಬೇತಿಯನ್ನು ನೀಡುವಂಥದ್ದು, ಆರಂಭಿಕ ಎಚ್ಚರಿಕಾ ವ್ಯವಸ್ಥೆ ಅಂದರೆ ಡಿಸಾಸ್ಟರ್ ಅಲರ್ಟ್ನೆಸ್ ಸಿಸ್ಟಮ್ ಏನಿರುತ್ತೆ ಅದನ್ನೆಲ್ಲ ಕೈಗೊಳ್ಳುವಂಥದ್ದು. ಇವು ಈ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಪ್ರಮುಖ ಉದ್ದೇಶಗಳು ಅಂತ ನಾವು ಕಾಣ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಇದೇ ನಮ್ಗಲ್ಲಿ ಕಾನ್ಸೆಪ್ಟಲ್ಲಿ ಬಂದಾಗ ನೆಕ್ಸ್ಟ್ ವರುಣ ಮಿತ್ರ ಅಂತ ಒಂದು ಸ್ಕೀಮ್ ಇದೆ. ಸೊ ವರುಣ ಮಿತ್ರ ಅಂದ್ರೆ ಏನು ಅಂತ ನಿಮಗೆ ಜ್ಞಾಪನ ಇರಬೇಕಾಗುತ್ತೆ. ಅಂದರೆ ಕರ್ನಾಟಕದ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ
24x7 ಸಹಾಯವಾಣಿ ಏನಿದೆ ಅದು ವರುಣ ಮಿತ್ರದಲ್ಲಿ ಲಭ್ಯ ಇರುತ್ತೆ. ಸೊ ಅಂದರೆ ರಾಜ್ಯಗಳಿಗೆ ಏನಾದರೂ ಲೈಕ್ ನೇರವಾಗಿ ರೈತರು ಕರೆ ಮಾಡಿ ಆ ಮೂಲಕ ವರುಣ ಮಿತ್ರದ ಈ ಏನೊಂದು ಸ್ಕೀಮ್ ಇರುತ್ತೆ ಇದ್ರ ಮೂಲಕ ಏನೇನೆಲ್ಲ ಆಗ್ತಾ ಇದೆ ಅಂದರೆ ಲೈಕ್ ವಿಕೋಪ ಏನೇನೋ ಇದ್ರೆ ಅದನ್ನು ಮುಂಚಿತವಾಗಿ ನಾವು ಲೈಕ್ ಇದು ಮಾಡ್ಕೋಬೋದು. ಇದರಲ್ಲಿ ಸಿಡಿಲಿನ ಒಂದು ಲೈಕ್ ಮುನ್ನೆಚ್ಚರಿಕೆಯನ್ನು ಕೂಡ ಸಲಹೆಗಳನ್ನ ಕೂಡ ಇದನ್ನು ನೀಡಲಾಗ್ತಾ ಬರ್ತಿರುತ್ತೆ. ಸೊ ಅಂದ್ರೆ ಕೂಡ ಏನೇನು ಹೇಗೆ ಅಂದರೆ ಲೈಕ್ ವರುಣ ಮಿತ್ರ ಅಂದ್ರೆ ಏನು, ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ನೀವು ಜ್ಞಾಪನ ಇಟ್ಕೋಬೇಕಾಗತ್ತೆ. ಇನ್ನು ಎಕನಾಮಿಕ್ ಸರ್ವೆನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಬರುವಂಥ ಟಾಪಿಕ್ಗಳು ಬಂದಾಗ ಕರ್ನಾಟಕದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟು. ಅಂದರೆ ನಮಗೆ ಈಗಿನ ಇದರಿಂದ ಅಥವಾ ಮುಂದಿನ ಟಾಪಿಕ್ ಎರಡು ಕಾನ್ಸೆಪ್ಟಿಂದನೂ ಕೂಡ ಈ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ಘನತ್ಯಾಜ್ಯ ನಿಯಮಗಳು 2016 ನಿಯಮದಲ್ಲಿರುವಂಥ ಕಡ್ಡಾಯವಾಗಿ ಕೇಂದ್ರೀಕೃತ ಸಂಗ್ರಹ ಕೇಂದ್ರಗಳನ್ನು ಉತ್ತೇಜಿಸುವುದರಿಂದ ಹಸಿ ಮತ್ತು ಒಣಕಸಗಳನ್ನ ಬೇರೆ ಮಾಡುವಂಥದ್ದು ಎರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ 5U's ಅಂದರೆ 5R ಅಂತ ಕರಿತೀವಿ. ಅದು ಯಾವ್ಯಾವ ಅಂತ ಬಂದಾಗ ರೆಡ್ಯೂಸ್, ರೀಯೂಸ್, ರಿಪ್ಲೆನಿಶ್, ರೀಸೈಕಲ್ ಆ್ಯಂಡ್ ರಿಕವರ್ ಅಂತ ಕಾನ್ಸೆಪ್ಟ್ಗಳು. ಅದನ್ನು ರೆಡ್ಯೂಸ್ ಅಂತ ಬಂದಾಗ ಅದನ್ನು ಕಡಿಮೆ ಮಾಡುವಂಥದ್ದು ಅಂದರೆ ಅತಿ ಹೆಚ್ಚು ಬಳಸೋ ಸಮಯದ ಜಾಗಗಳಲ್ಲಿ ಕಡಿಮೆ ಬಳಸುವಂತಹ ಮೂಲಕ. ದೆನ್ ರೀಯೂಸ್, ಯೂಸ್ ಮಾಡಿರುವಂಥದ್ದೇ ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ಬಾಟಲ್ ಆಗಿರ್ಬೋದು ಅಥವಾ ಕೊಕೊಕೋಲಾ ಬಾಟಲ್ಸು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಇವನ್ನ ಒನ್ ಟೈಮ್ ಯೂಸ್ಗೆಲ್ಲ ಇರೋಂಥದ್ದು ಅದನ್ನು ಮಲ್ಟಿಪಲ್ ಟೈಮ್ಗೆ ಅದನ್ನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ರೀಪ್ಲೆನಿಶ್ ಅಂತ ಬಂದಾಗ ಅದನ್ನು ಮರುಪೂರೈಸುವಂಥದ್ದು, ಸಿಸ್ಟಮ್ಗೆ ಇನ್ನೊಂದ್ಸಲ ಅದನ್ನು ಮರುಪೂರೈಸುವಂಥದ್ದು. ರೀಸೈಕಲ್ ಅಂದರೆ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಅದನ್ನು ಬಳಸ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಈ ಕವರ್ಗಳು, ಬಾಟಲ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬೇರೊಂದು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ಕೊಳ್ಳುವಂಥದ್ದು, ಆ ಮೂಲಕ ಅದನ್ನು ಮರುಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು. ಇನ್ನೊಂದು ರೀಕವರ್ ಅಂತ ಕರಿತೀವಿ, ಅದನ್ನು ಮರುಪೂರಣೆ ಅಂತಲೂ ಕೂಡ ಕರಿತೀವಿ. ಸೊ ಇದ್ರ ಜೊತೆಗೇನೆ ಲೈಕ್ ಹೇಗೆ ಏನೇನೆಲ್ಲ ನಮ್ಗೆ ಏನೇನಿದೆ ಅನ್ನೋದನ್ನು ಈ ನಮ್ಗೆ ಎಕನಾಮಿಕ್ ಸರ್ವೆನಲ್ಲಿ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡ್ತಾ ಹೋಗಿದ್ದಾನೆ. ಸೊ ಅದನ್ನೆಲ್ಲವೂ ಕೂಡ ನೀವು ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವಿಂದ ಏನೇನಿದೆ ಹೇಗಿದೆ ಅಂತ ಅದನ್ನು ನೀವು ನೋಡ್ಕೋತಾ ಬರ್ಬೋದು. ರೀತಿ ಕಾಣುವಂಥದ್ದು ನೆಕ್ಸ್ಟ್ ಲೈಕ್ ಪೊಲ್ಯೂಟೆಡ್ ಸ್ಟ್ರೆಚಸ್ ಆಫ್ ರಿವರ್ಸ್ ಅಂತ ಕರಿತೀವಿ. ಅಂತಂದರೆ ಕರ್ನಾಟಕದಲ್ಲಿ ಯಾವೆಲ್ಲ ನದಿ ವ್ಯವಸ್ಥೆಗಳು ಅಥವಾ ನದಿ ಸಿಸ್ಟಮ್ಸು ಕಲುಷಿತಗೊಂಡಿದೆ ಸೊ ಅನ್ನೋಂಥದ್ದು ನಮಗೆ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಏನಕ್ಕೆ ಅನ್ನೋದು ಒಂದು ರೀಸನ್ ಕೊಟ್ಟಿದ್ದಾನೆ. ನಗರೀಕರಣದ ನದಿ ಪರಿಸರ ವ್ಯವಸ್ಥೆ ಇರುತ್ತೆ, ಅದು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳು ಮತ್ತು ಜನಜೀವನದ ಬೆಂಬಲ ವ್ಯವಸ್ಥೆಯನ್ನು ಪ್ರತಿಕೂಲವಾಗಿ ಪರಿಣಾಮ ಬೀರುತ್ತೆ. ಅಂದರೆ ಈ ಅತಿಯಾಗಿ ಆಗುವಂತಹ ಕ್ಷಿಪ್ತ ಗತಿಯಲ್ಲಿ ಯಾವುದೇ ಒಂದು ಪ್ಲ್ಯಾನ್ಡ್ ಇಲ್ದಲ್ಲಿ ಅನ್ಪ್ಲ್ಯಾನ್ಡ್ ನಗರೀಕರಣ ಅಂತ ಕರಿತೀವಲ್ಲ, ಅನ್ಪ್ಲ್ಯಾನ್ಡ್ ಸಿಟಿ ಏನು ಬಿಲ್ಡ್ ಮಾಡ್ತಾ ಹೋಗ್ತೀವಿ, ಅದರಿಂದ ಹೇಗೆಲ್ಲ ನದಿಗಳಿಗೆ ವ್ಯವಸ್ಥೆಗೆ ಹಾಳಾಗುತ್ತೆ, ಆಗ ಮಾಲಿನ್ಯ ಉಂಟಾಗುತ್ತೆ ಅಂತ ನಮ್ಗೆ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದಾನೆ. ಸೊ ಕೊಳಚೆ ನೀರಾಗಿರ್ಬೋದು ಅಥವಾ ಈ ಒಂದು ಸೀವೇಜ್ ವಾಟರ್ ಆಗಿರ್ಬೋದು ಇನ್ನೊಂದು ಡೈರೆಕ್ಟಾಗಿ ನದಿಗೆ ಬಿಡೋದ್ರಿಂದಾಗಿ ಒಂದಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಸೊ ಅದ್ರ ಜೊತೆಗೇನೆ ಕೃಷಿಯಿಂದನೂ ಕೂಡ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಕ್ರಿಮಿನಾಶಕಗಳನ್ನ ಬಳಸ್ತಾ ಬಂದಾಗ ಅದೇನು ಮಾಡುತ್ತೆ, ಮಳೆ ಬಂದಾಗ ಅಥವಾ ನೀರು ಲೈಕ್ ಹರಿವು ಉಂಟಾದಾಗ ಆ ಮಳೆ ಬಂದಾಗ ನೀರು ಹರ್ಕೊಂಡು ಹೋಗೋದು ನದಿ ವ್ಯವಸ್ಥೆಗಳಿಗೆ ಅಥವಾ ಲೈಕ್ ತೊರೆಗಳಿಗೆ, ಕಾಲುವೆಗಳಿಗೆ ಸೇರಿಕೊಂಡು ಅದು ಕೂಡ ಕಲುಷಿತಗೊಳ್ತಾ ಇದೆ. ಸೊ ಈ ರೀತಿಯಾಗಿ ಇನ್ನೊಂದಿದೆ. ಸೊ ಈ ಲೈಕ್ BOD ಆ್ಯಂಡ್ COD ಇದು ಎರಡು ಕಾನ್ಸೆಪ್ಟ್ ನಿಮಗೆ ಜೈವಿಕ ಆಮ್ಲಜನಕದ ಬೇಡಿಕೆ ಅಂಡ್ ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಅಂತ ಇರುತ್ತೆ. ಸೊ ಇವೆರಡೂ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಪರ್ಸ್ಪೆಕ್ಟಿವಿಂದ ಬಂದಾಗ ಅವೆರಡೂ ಕೂಡ ನೀವು ನೋಡ್ಕೋತಾ ಬರಬೇಕು. ಕಾನ್ಸೆಪ್ಟ್ಗಳನ್ನ ನಾವು ಈ 7ನೇ ಚಾಪ್ಟರ್ನಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಸೊ ಇದಿಷ್ಟು ಈ ಚಾಪ್ಟರ್, ಅಂದರೆ ಯಾವ ಚಾಪ್ಟರ್ ನಿಮಗೆ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ ಅಥವಾ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ ಚಾಪ್ಟರ್ನ ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು, ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಯಾವ್ಯಾವ್ದು ಏನೇನು ಅಂತ ನಿಮಗೆ ಈ ಚಾಪ್ಟರ್ನಲ್ಲಿ ನಾವು ತಿಳ್ಕೊಂಡು ಅಂದರೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋ ಇರುವಂಥದ್ದು ನಿಮಗೆ ಕೈಗಾರಿಕೆ ಅಥವಾ ಇಂಡಸ್ಟ್ರೀಸ್, ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಸೊ ಅಲ್ಲಿವರೆಗೂ ನಿಮಗೆ ವಂದನೆಗಳು. ಥ್ಯಾಂಕ್ ಯು.